ಸೊ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ ಗೀತಜ್ಞಾನ ಕಾರ್ಯಕ್ರಮಕ್ಕೆ. ಎಲ್ಲರೂ ಪ್ರಾರ್ಥನೆಯೊಂದಿಗೆ ನಾವು ಇವತ್ತಿನ ಅಧ್ಯಾಯವನ್ನ ಶುರು ಮಾಡೋಣ. ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೆ ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಕೃಷ್ಣ ಭಗವಾನ್ ಕಿ ಜೈ. ಜೈ. ಸೊ ಇವರು ಎಸಿ ಭಕ್ತಿ ವೇದಾಂತ ಸ್ವಾಮಿ ಶೀಲ ಪ್ರಭುಪಾದ್, ನಮ್ಮ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕರು ಮತ್ತು ಆಚಾರ್ಯರು. ಇಜೋಲ್ನೆಸ್ ಜಯಮತಾಕ್ ಸ್ವಾಮಿ ಗುರು ಮಹಾರಾಜ್ ಇವರು ನಮ್ಮ ಆಧ್ಯಾತ್ಮಿಕ ಶಿಕ್ಷಕರು ಮತ್ತು ಪ್ರಭುಪಾದರ ಶಿಷ್ಯರು ಕೂಡ. ಇಲ್ಲಿ ಇವಾಗ ಗೀತಾ ಮಹಾತ್ಮ್ಯ ನೋಡೋಣ. ಯಶ್ ಶೃಣೋತಿ ಚ ಗೀತಾರ್ಥಂ ಕೀರ್ತಯತಿ ಏವಾಯಃ ಪರಂ ಶ್ರವಯೇಚ್ಛ ಪರಾರ್ಥಂ ವೈ ಸ ಪ್ರಯಾತಿ ಪರಂ ಪದಂ. ಯಾರಾದರೂ ಓದ್ತೀರಾ ಅನುವಾದನ? ನೋಡು, ಗೀತೆಯ ತಾತ್ಪರ್ಯವನ್ನು ಎಚ್ಚರಿಕೆಯಿಂದ ಕೇಳುವವನು ಮತ್ತು ಅದನ್ನು ಆಡುವವನು ಅಥವಾ ಅದು ಯಾವ ಉಪಕಾರಿಯಾಗುತ್ತದೆ ಎಂಬುದನ್ನು ಇತರರಿಗೆ ಹೇಳುವವನು ಅವನು ಪರಮ ಗಮ್ಯವನ್ನು ತಲುಪುತ್ತಾನೆ. ಸೊ ಯಾರು ಈ ಭಗವದ್ಗೀತೆಯನ್ನ ತಾತ್ಪರ್ಯ ಅಂದ್ರೆ ಪರ್ಪೋಟ್ ಇದೆಯಲ್ಲ, ಶ್ಲೋಕ ಆದ್ಮೇಲೆ ನಮಗೆ ಅನುವಾದ ಬರುತ್ತೆ, ಅನುವಾದ ಆದ್ಮೇಲೆ ತಾತ್ಪರ್ಯ ಇರುತ್ತೆ. ಆ ತಾತ್ಪರ್ಯವನ್ನು ಯಾರು ಎಚ್ಚರಿಕೆಯಿಂದ ಕೇಳಿಸ್ಕೊಳ್ತಾರೆ ಮತ್ತೆ ಅದನ್ನ ಓದ್ತಾರೆ, ಸೊ ಅವರಿಗೆ ಅವರ ಜೀವನದಲ್ಲಿ ತುಂಬಾ ಅನುಕೂಲವಾಗುತ್ತೆ. ಯಾವ ರೀತಿ ಅಂದ್ರೆ ಅವರು ಪರಮ ಗಮ್ಯವನ್ನು, ಗಮ್ಯ ಅಂತಂದ್ರೆ ಭಗವಂತನ ಒಂದು ಸನ್ನಿಧಾನಕ್ಕೆ ಅವರು ತಲುಪ್ತಾರೆ ಅಂತ ಹೇಳ್ತಾರೆ. ಸೊ ಅಂದ್ರೆ ಮುಕ್ತಿ ಅವರಿಗೆ ದೊರೆಯುತ್ತೆ ಅಂತೇಳಿ ಹೇಳ್ತಿದ್ದಾರೆ. ಹಾಗಾಗಿ ನಾವು ಭಗವದ್ಗೀತನ ಶ್ಲೋಕ ಹೇಳೋದ್ರ ಮೂಲಕ ಮತ್ತು ಅದರ ತಾತ್ಪರ್ಯವನ್ನ ಓದ್ಬಿಟ್ಟು ಅಥವಾ ಕೇಳಿಬಿಟ್ಟು ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ನಾವು ಈ ಪರಮಧಾಮವನ್ನ, ಭಗವಂತನ ಧಾಮವನ್ನ ತಲುಪಬಹುದು ಅಂತೇಳಿ ಹೇಳ್ತಾ ಇದ್ದಾರೆ. ಅಧ್ಯಾಯ 17 ಇವತ್ತು ಶುರು ಮಾಡೋದಕ್ಕೂ ಮುಂಚೆ ನಿನ್ನೆ ಅಧ್ಯಾಯ 16ರಲ್ಲಿ ನಾವು ಏನ್ ನೋಡಿದ್ವಿ ಅಂತೇಳಿ ಸ್ವಲ್ಪ ಕಣ್ಣಾಡಿಸೋಣ. ಸೊ ಯಾರಾದರೂ ಕ್ವಿಕ್ ಆಗಿ ಹೇಳಾಗಿದ್ರೆ ನಿನ್ನೆ ಏನ್ ನಾವು ಡಿಸ್ಕಸ್ ಮಾಡಿದ್ವಿ ಅಂತ ಹೇಳ್ತೀರಾ? ಯಾರಾದರೂ ಹೇಳ್ತೀರಾ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ನಿನ್ನೆ ಅಧ್ಯಾಯದಲ್ಲಿ ದೇವತೆಗಳು ಅಸುರರು ಬಗ್ಗೆ ತಿಳಿಸ್ಕೊಟ್ರಿ. ದೈವಿಕ ಮತ್ತು ದೈವ ಗುಣಗಳು ಏನು, ಮತ್ತೆ ಅಸುರರ ಗುಣಗಳು ಏನು, ಮತ್ತೆ ದೈವ ಗುಣಗಳು ಹೇಗೆ ಬರುತ್ತೆ, ಅಂದ್ರೆ ಅಭಯವಾಗಿರ್ಬೇಕು, ಅಟ್ಯಾಚ್ಮೆಂಟ್ ಬಿಡ್ಬೇಕು, ಮತ್ತು ನಾವೇ ಆಯ್ಕೆ ಮಾಡ್ಕೋಬೇಕು. ಕೃಷ್ಣ ನಮ್ಗೆ ಆಪ್ಷನ್ಸ್ ಕೊಡ್ತಾನೆ, ದೈವ ಗುಣಗಳು, ಅಸುರ ಗುಣಗಳು. ಹೌದು ಹೌದು, ಹರಿಬೋಲ್ ಅನುಷ ಮಾತಾಜಿಗೆ. ಹೌದು, ನಾವು ಮುಖ್ಯವಾಗಿ ಅಧ್ಯಾಯ 16 ದೈವಾಸುರ ಸಂಪತ್ತಿ ಯೋಗ. ಸೊ ಅಲ್ಲಿ ದೈವಿ ಮತ್ತು ಅಸುರ ಗುಣಗಳ ಬಗ್ಗೆ ನಾವು ನೋಡಿದ್ವಿ ಅಲ್ವಾ? ಸೊ ಯಾವ ರೀತಿ ನಾವು ದೈವಿ ಗುಣಗಳಿರುತ್ತೆ ಅದನ್ನ ಯಾವ ರೀತಿ ನಾವು ಅಳವಡಿಸ್ಕೋಬೇಕು, ಅದೇ ರೀತಿ ಆಸುರಿ ಗುಣಗಳು ಕೂಡ ಇರುತ್ತೆ ಸೊ ನಮ್ಮಲ್ಲಿ. ಸೊ ಅದನ್ನ ತೊಡೆದಾಕಿ ನಾವು ದೈವಿ ಗುಣಗಳನ್ನ ಯಾವ ರೀತಿ ನಾವು ಬೆಳೆಸ್ಕೊಳ್ಬೇಕು ಅಂತೇಳಿ ನಾವು ನೋಡಿದ್ವಿ. ಸೊ ಅದು ತುಂಬಾ ವಿವರಣೆ ಅಂದ್ರೆ ಡೀಟೇಲ್ ಆಗಿ ನಾವು ನೆನ್ನೆ ನೋಡಿದ್ವಿ ಅಲ್ವಾ? ಸೊ ಮುಖ್ಯವಾಗಿ ಅಭಯ ಯಾವ ರೀತಿ ನಮ್ಮಲ್ಲಿ ಇರಬೇಕು ಅಂತೇಳಿ, ಸೊ ಅದ್ರ ಬಗ್ಗೆ ನಾವು ಇದನ್ನು ನೋಡಿದ್ವಿ. ಅಭಯದ ರೀತಿ ಅಂದ್ರೆ ಎಲ್ಲದಕ್ಕೂ ನಾವು ಭಯ ಪಡ್ತಾನೆ ಇರ್ತೀವಿ, ಪ್ರತಿಯೊಂದಕ್ಕೂ
ನಾವು ಮೋಹದಲ್ಲಿ ಬಿದ್ದಷ್ಟು ನಮಗೆ ಭಯ ಜಾಸ್ತಿ. ಮೋಹ ಅಂದರೆ ಅಟ್ಯಾಚ್ಮೆಂಟ್. ಸೊ ಆ ಅಂಟು ಅನ್ನೋದೇನಿದೆ ಅದು ನಮಗೆ ಭಯವನ್ನು ತರಿಸುತ್ತೆ. ಯಾರು ಆ ಮೋಹವನ್ನು ಬಿಡ್ತಾರೆ, ಆ ಭಯದಿಂದ ಅವರು ಹೊರಗೆ ಬರ್ತಾರೆ. ಭಯದಿಂದ ಹೊರಗೆ ಬರಬೇಕು ಅಂದರೆ ವೈರಾಗ್ಯ. ಸೊ ಮೋಹವನ್ನು ಬಿಡಬೇಕಾಗುತ್ತೆ ಅಂತಲ್ಲಿ ಹೇಳಿದ್ದಾರೆ. ಅದೇ ರೀತಿ ನಾವು ದೈವಿ ಗುಣಗಳನ್ನು ಮಾತ್ರ ನಾವು ಅಳವಡಿಸಿಕೊಂಡು ಈ ಭೌತಿಕ ಪ್ರಪಂಚದಿಂದ ಮುಕ್ತಿ ಪಡೆಯೋದಕ್ಕೆ ಅನುಕೂಲ ಆಗ್ತವೆ ಅಂತೇಳಿ ನಾವು ನೋಡಿದ್ವಿಲ್ವಾ. ಸೊ ಈಗ ಅಧ್ಯಾಯ 17 ಶ್ರದ್ಧಾತ್ರಯ ವಿಭಾಗ ಯೋಗ. ಸೊ ಇಲ್ಲಿ ನಾವು ನೋಡೋದಾದ್ರೆ ಶ್ರದ್ಧೆ ಅಂದರೆ ಫೈತ್ ಅಂತ ಹೇಳ್ತೀವಲ್ವಾ. ಸೊ ಮುಖ್ಯವಾಗಿ ನಮಗೆ ಈ ಅಧ್ಯಾಯ ತುಂಬ ಇಂಪಾರ್ಟೆಂಟು ಕೂಡ ಈ ಅಧ್ಯಾಯ. ಸೊ ಹೇಗೆಂದರೆ ನಾವು ಯಾವ ರೀತಿ ಶ್ರದ್ಧೆ ಇಟ್ಕೊಂಡು ದೇವರ ಒಂದು ಶ್ರದ್ಧೆನಲ್ಲಿ ನಾವು ಯಾವ ರೀತಿ ನಮ್ಮ ಚಟುವಟಿಕೆಗಳು ಮುಂದುವರಿಸಬೇಕು ಅಂತೇಳಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಶ್ರದ್ಧೆನೇ ಇಲ್ಲ ಅಂತಂದರೆ ನಮಗೆ ಯಾವುದೇ ರೀತಿಯಾದಂಥ ಒಂದು ದೇವರ ಮೇಲೆ ನಂಬಿಕೆನೂ ಕೂಡ ಇರೋದಿಲ್ಲಲ್ವಾ. ಸೊ ಶ್ರದ್ಧೆ ತುಂಬ ಇಂಪಾರ್ಟೆಂಟು. ಸೊ ಅದು ನೋಡೋಣ ಈ ಶ್ರದ್ಧೆಯ ಪ್ರಭೇದಗಳು ಯಾವ್ಯಾವ್ದಿದೆ ಅಂತೇಳಿ. ಮೊದಲಿಗೆ ನಾವು ಸಾರಾಂಶ ನೋಡಿಬಿಟ್ಟು ಅನಂತರ ಸೊ ನಾವು ಮುಂದೆ ಹೋಗೋಣ. ಮುಖ್ಯವಾಗಿ ಮೊದಲಿಗೆ ಮೊದಲನೇ ಶ್ಲೋಕದಲ್ಲಿ ಅನಧಿಕೃತ ಆರಾಧನೆಯ ಬಗ್ಗೆ ಅರ್ಜುನನ ವಿಚಾರಣೆ. ಅಂದರೆ ಅರ್ಜುನ ಪ್ರಶ್ನೆ ಕೇಳ್ತಾನೆ ಕೃಷ್ಣ ಪರಮಾತ್ಮರಿಗೆ. ಸೊ ಯಾವ್ದ್ಯಾವುದು ಅನಧಿಕೃತ ಆರಾಧನೆ ಅದ್ರ ಬಗ್ಗೆ ಹೇಳಿ ಅಂತ ಕೇಳ್ತಾನೆ. ಅನಂತರ 2ರಿಂದ 7ನೇ ಶ್ಲೋಕವರೆಗೂ ಭಗವಾನ್ ಕೃಷ್ಣ ಪರಮಾತ್ಮ ಉತ್ತರ ಕೊಡ್ತಾರೆ. 3 ವಿಧಾನಗಳಲ್ಲಿ ನಂಬಿಕೆ ಇರುತ್ತೆ. ಸೊ ಯಾವ್ದ್ಯಾವುದು 3 ವಿಧಾನ ಅಂತೇಳಿ ನಾವು ಹೇಳ್ತಾರೆ. ಮತ್ತೆ ಅದು ಆ 3 ಏನು ಗುಣತ್ರಯಗಳಿದಾವೆ ಅವು ಆರಾಧನೆಯನ್ನು ನಿರ್ಧರಿಸುತ್ತವೆ ಅಂತೇಳಿ. ಆ 3 ಗುಣಗಳ ಮೇಲೆ ನಮ್ಮ ಒಂದು ದೇವರ ಆರಾಧನೆ ನಿರ್ಧಾರ ಆಗುತ್ತೆ ಅಂತೇಳಿ ಅಲ್ಲಿ ನಾವು ನೋಡೋದಕ್ಕೆ ಸಿಗುತ್ತೆ. ಅದನಂತರ 3 ವಿಧಾನಗಳಲ್ಲಿ ಆಹಾರಗಳು ಅಂದರೆ 3 ಗುಣಗಳು ಏನು ಗುಣತ್ರಯಗಳಿದಾವೆ. ಯಾವ್ಯಾವ ಗುಣತ್ರಯಗಳು? ತಾಮಸಿಕ, ರಾಜಸಿಕ ಅಂಡ್ ಸಾತ್ವಿಕ. ಈ 3 ಏನು ಗುಣತ್ರಯಗಳಿದಾವೆ ಆ 3 ಗುಣತ್ರಯಗಳ ಆಧಾರಗಳ ಮೇಲೆ ನಮ್ಮ ಆಹಾರನೂ ಕೂಡ ಒಂದು ಅವಲಂಬಿತವಾಗಿರುತ್ತೆ ಅಂತೇಳಿ ಹೇಳ್ತಾರೆ. ಯಾವ ರೀತಿ ಆಹಾರ, ಯಾರು ಯಾವ ಗುಣದಲ್ಲಿದ್ದಾರೆ, ಯಾವ ರೀತಿ ಆಹಾರವನ್ನು ಸೇವಿಸ್ತಾರೆ ಅಂತೇಳಿ ಕೂಡ ಅದನ್ನ ತುಂಬ ವಿವರವಾಗಿ ಕೂಡ ಅವರು ಹೇಳಿದ್ದಾರೆ. ಸೊ ಅದೇ ರೀತಿ ಯಜ್ಞಗಳಲ್ಲೂ ಕೂಡ ಯಾವ ಗುಣದಲ್ಲಿ ಇರ್ತಕ್ಕಂಥವ್ರು, ಈ 3 ಗುಣದಲ್ಲಿ ಇರ್ತಕ್ಕಂಥವ್ರು ಯಾವ ರೀತಿಯಾದ ಯಜ್ಞವನ್ನು ಅವರು ಮಾಡ್ತಾರೆ ಅಂತೇಳಿ, ತಾಮಸಿಕ ಗುಣದಲ್ಲಿರ್ತಕ್ಕಂಥವ್ರು ಯಾವ ರೀತಿ ಯಜ್ಞವನ್ನು ಮಾಡ್ತಾರೆ, ಅದೇ ರೀತಿ ರಾಜಸಿಕ ಮತ್ತು ಸಾತ್ವಿಕ ಗುಣದಲ್ಲಿರ್ತಕ್ಕಂಥವ್ರು ಯಾವ ರೀತಿಯಾದಂಥ ಯಾಗಾದಿಗಳನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಅದೇ ರೀತಿ ತಪಸ್ಸು ಮಾಡೋರು ಅವರು ಕೂಡ ಬೇರೆ ಬೇರೆ ರೀತಿಯಾದಂಥ ಒಂದು ತಪಸ್ಸು ಮಾಡ್ತಾರೆ. ಅದು ಈ 3 ಗುಣದಲ್ಲಿರ್ತಕ್ಕಂಥವ್ರು 3 ರೀತಿಯ ಒಂದು ತಪಸ್ಸುಗಳು ನಾವು ನೋಡೋದಕ್ಕೆ ಸಿಗುತ್ತೆ 14ರಿಂದ 16 ಶ್ಲೋಕಗಳಲ್ಲಿ. ಎಲ್ಲ 3 ಶ್ಲೋಕನೂ ಕೂಡ 3 ಗುಣಗಳ ಬಗ್ಗೆ, ತಪಸ್ಸು ಬಗ್ಗೆ, ಆಮೇಲೆ ಯಜ್ಞದ ಬಗ್ಗೆ, ಆಹಾರ ಪದ್ಧತಿ ಬಗ್ಗೆ, ಅದೇ ರೀತಿ ಕೊನೆಗೆ ದಾನದ ಬಗ್ಗೆ ಅವರು ಹೇಳ್ತಾರೆ. ಸೊ ಯಾವ ರೀತಿ ದಾನ ಮಾಡ್ತಾರೆ ಅಂತಲೂ ಕೂಡ, ರಾಜಸಿಕ ಇದರಲ್ಲಿ ಗುಣದಲ್ಲಿರ್ತಕ್ಕಂಥವ್ರು ಯಾವ ರೀತಿ ದಾನ ಮಾಡ್ತಾರೆ, ಅದೇ ಸಾತ್ವಿಕ ಗುಣದಲ್ಲಿರ್ತಕ್ಕಂಥವ್ರು ಯಾವ ರೀತಿ ದಾನ ಧರ್ಮಗಳನ್ನು ಮಾಡ್ತಾರೆ ಅಂತದನ್ನು ಕೂಡ ಅತ್ಯಂತ ಅಂದರೆ ತುಂಬ ವಿವರಣೆ ರೂಪದಲ್ಲಿ ಕೊಟ್ಟಿದ್ದಾರೆ. ಅದು ಪರಮಾತ್ಮ ಹೇಳ್ತಾ ಹೋಗ್ತಾರೆ. ಕೊನೆಗೆ ಓಂ ತತ್ಸತ್ ಅದು ಮತ್ತೆ ಈ ಯಜ್ಞ, ದಾನ, ತಪಸ್ಸು ಇದೆಲ್ಲನೂ ಕೂಡ ಯಾರಿಗೆ ನಾವು ಅರ್ಪಣೆ ಮಾಡಬೇಕು ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದನ್ನು ಕೂಡ ಕೊನೆಗೆ ಕೃಷ್ಣ ಪರಮಾತ್ಮ ಹೇಳ್ತಾರೆ. ತುಂಬ ಮುಖ್ಯವಾಗಿ ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋದು, ಪ್ರತಿಯೊಬ್ಬ ಮನುಷ್ಯ ಜೀವಿನಲ್ಲಿ ಇದನ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಇಂಪಾರ್ಟೆಂಟ್ ಅಂತೇಳಿ ನಾವು ಗೊತ್ತಾಗುತ್ತೆ. ಎಂಡ್ ಆಫ್ ದ ಚಾಪ್ಟರ್ ನಿಮಗೆ ತಿಳುವಳಿಕೆ ಬರುತ್ತದೆ. ಓಕೆ, ಮೊದಲನೇ ಶ್ಲೋಕಕ್ಕೆ ಹೋಗೋಣ. ಅರ್ಜುನ ಉವಾಚ ಯೇ ಶಾಸ್ತ್ರ ವಿಧಿಂ ಮೃತ್ಯುಜ್ಯ ಯಜಂತೆ ಶ್ರದ್ಧಯಾನ್ವಿತಾಃ ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ವಮಾಹೋ ರಜಸ್ತಮಃ. ಅನುವಾದ ಹೇಳಿ. ಯಾರು ಶಾಸ್ತ್ರ ವಿಧಿಗಳನ್ನು ತ್ಯಜಿಸಿ ತನ್ನ
ಅನಿಸಿಕೆಗಳಂತೆ ಕರ್ಮ ಮಾಡುವನು ಅವನಿಗೆ ಪರಿಪೂರ್ಣತೆಯಾಗಲಿ ಸುಖವಾಗಲಿ ಪರಮಗತಿಯಾಗಲಿ ದೊರೆಯುವುದಿಲ್ಲ. ಸೊ ಇಲ್ಲಿ ನೋಡಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಯಾರು ಶಾಸ್ತ್ರಗಳನ್ನ ಒಂದು ಮಾಡದೆ, ಶಾಸ್ತ್ರಗಳ ಪ್ರಕಾರ ಏನು ನಮ್ಮ ವೇದಗಳಲ್ಲಿ ಹೇಳಿರೋ ಪ್ರಕಾರ ಒಂದು ಅದನ್ನ ಫಾಲೋ ಮಾಡಿದಾಗೆ ಸೊ ಅವರ ಕರ್ಮಗಳನ್ನು ಮಾಡ್ತಾರೆ. ಸೊ ಅವರು ಖಂಡಿತವಾಗಿಯೂ ಅವರಿಗೆ ಯಾವುದೇ ರೀತಿಯಾದಂಥ ಒಂದು ಸುಖ ಆಗಲಿ, ಒಂದು ಪರಿಪೂರ್ಣತೆ ಮತ್ತೆ ಪರಮಗತಿನೂ ಇರಲ್ಲ. ಅದು ಇಂದಿನ ಒಂದು ಅಧ್ಯಾಯದಲ್ಲಿ ಕೊನೆಯ ಶ್ಲೋಕದಲ್ಲಿ ಕೂಡ ನೋಡಿದ್ವಿ. ಅದನ್ನೇ ಇಲ್ಲಿ ಅರ್ಜುನ ಕೇಳ್ತಿದ್ದಾನೆ. ಅರ್ಜುನನ ಮುಖ್ಯವಾದ ಪ್ರಶ್ನೆ ಏನಪ್ಪಾ ಅಂದ್ರೆ, ಸೊ ನಾವೇನು ಪೂಜಾ ವಿಧಾನ ಮಾಡ್ತೀವಿ ಅದು ನಮ್ಮ ಶಾಸ್ತ್ರದಲ್ಲಿ ಇರೋ ರೀತಿನೇ ಮಾಡ್ತಾ ಇದೀವೋ, ಅಥವಾ ಆ ರೀತಿ ಶಾಸ್ತ್ರದಲ್ಲಿ ಇಲ್ಲದೇ ಇರೋ ರೀತಿ ನಾವು ಪೂಜಾ ಪುನಸ್ಕಾರವನ್ನು ಮಾಡ್ತಾ ಇದ್ದನಿಗೆ ಅವನ ಮುಂದಿನ ಗತಿ ಏನು ಅಂತ ಕ್ವಶನ್ ಕೇಳ್ತಾನೆ. ಇಲ್ಲಿ 2-3 ಕ್ವಶನ್ ಕೇಳ್ತಾರೆ ಆ ಥರ. ಸೊ ಶಾಸ್ತ್ರದಲ್ಲಿ ಇದರಲ್ಲಿ ಹೇಳೇ ಇಲ್ಲ, ಆದ್ರೂ ನಾವು ನಮ್ಮ ರೀತಿ ನಮ್ಮದೇ ಆದ ಒಂದು ಬೇರೆ ಯಾವುದೋ ಒಂದು ರೀತಿಯಲ್ಲಿ ನಾವು ನಿಯಮಗಳನ್ನು ಪಾಲಿಸಿಕೊಂಡು ನಾವು ಬರ್ತಾ ಇದ್ದೀವಿ. ಆ ರೀತಿ ಮಾಡಿದವನಿಗೆ ಮುಂದಿನ ಒಂದು ಜನ್ಮ ಹೇಗಿರುತ್ತೆ ಅಥವಾ ಮುಂದಿನ ಗತಿ ಹೇಗಿರುತ್ತೆ ಅಂತೇಳಿ ಇಲ್ಲಿ ಕೇಳ್ತಾ ಇದ್ದೀನಿ. ಸೊ ಇಲ್ಲಿ ಕೆಲವೊಬ್ರು ಜ್ಞಾನ ಇರುತ್ತೆ, ನಿಜವಾದ ಜ್ಞಾನ ಇರುತ್ತೆ, ಬಟ್ ಆದರೆ ಅವರಿಗೆ ಆ ಜ್ಞಾನವನ್ನ ಯಾವ ರೀತಿ ಅಳವಡಿಸ್ಕೊಂಡು ಈ ಶಾಸ್ತ್ರಗಳ ಮೂಲಕ ಅರಿತುಕೊಂಡು ಮುಂದುವರಿಯೋದು ಗೊತ್ತಿರೋದಿಲ್ಲ. ಸೊ ಅವರ ಕತೆ ಏನು ಸೊ ಅಂತೇಳಿ ಇಲ್ಲಿ ತುಂಬಾ ಕ್ವಶನ್ಗಳು. ಕೆಲವರು ಮನುಷ್ಯರನ್ನೇ ಒಂದು ದೊಡ್ಡದಾಗಿ ಅವ್ರನ್ನ ಬಿಂಬಿಸಿ ಅವ್ರನ್ನ ಕೂಡ ಪೂಜೆ ಮಾಡ್ತಾರೆ, ಮನುಷ್ಯರನ್ನು ಕೂಡ ಪೂಜೆ ಮಾಡ್ತಾರೆ. ಅವರ ಕತೆ ಏನು ಅಂತ ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಅರ್ಜುನ ಕೇಳ್ತಾನೆ. ಮುಖ್ಯವಾಗಿ ನಮ್ಮ ಶಾಸ್ತ್ರವಿಧಿ ಪ್ರಕಾರ ನಾವು ಪೂಜಾ ಪುನಸ್ಕಾರ, ದೇವರವನ್ನು ಪೂಜಾ ಪುನಸ್ಕಾರ ಮಾಡದೇ ಇರೋದು, ಮತ್ತೆ ದೇವರ ಅಂದ್ಕೊಂಡು ಒಬ್ಬ ಮನುಷ್ಯನನ್ನ ಒಂದು ದೊಡ್ಡ ವ್ಯಕ್ತಿಯಾಗಿ ಪರಿಗಣಿಸಿ ಅವನನ್ನ ಇದೇನ್ ಮಾಡೋದು, ಫಾಲೋ ಮಾಡೋದಾಗ್ಲಿ, ಅವನ್ನ ಪೂಜೆ ಮಾಡೋದಾಗ್ಲಿ, ಈ ತರ ಮಾಡೋದವ್ರಿಗೆ ಅವ್ರಿಗೆ ಮುಂದಿನ ಒಂದು ಏನಿರುತ್ತೆ ಅವ್ರದ್ದು ಜನ್ಮ. ಸೊ ಈ ತರದ ಸುಮಾರು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಮುಖ್ಯವಾಗಿ ಪೂಜೆಗಳನ್ನು ಶಾಸ್ತ್ರವಿಧಿಗಳನ್ನ ಪ್ರಕಾರ ಯಾವ ರೀತಿ ಇರಬೇಕು ಅಂತೇಳಿ ಅರ್ಜುನ ಕೇಳ್ತಾ ಹೋಗ್ತಾನೆ ಇಲ್ಲಿ. ಶ್ಲೋಕ 2. ಶ್ರೀ ಭಗವಾನುವಾಚ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ ಸಾತ್ವಿಕೀ ರಾಜಸಿ ಚೈವ ತಾಮಸಿ ಚೇತಿ ತಾಂ ಶೃಣು. ದಯವಿಟ್ಟು ಯಾರಾದ್ರೂ ಅನುವಾದ ಹೇಳಿ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದರು: ದೇಹಧಾರಿಯಾದ ಆತ್ಮನು ಪಡೆದ ಪ್ರಕೃತಿ ಗುಣಗಳಿಗೆ ಅನುಗುಣವಾಗಿ ಮನುಷ್ಯನ ಶ್ರದ್ಧೆಯು 3 ಬಗೆಗಳದ್ದು ಆಗಿರಬಹುದು: ಸಾತ್ವಿಕ, ರಾಜಸ, ತಾಮಸ. ಈಗ ಆ ಬಗ್ಗೆ ಕೇಳು. ಸೊ ಇಲ್ಲಿ ಭಗವಾನ್ ವಾಚ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾರೆ ಅರ್ಜುನನ ಒಂದು ಪ್ರಶ್ನೆಗಳಿಗೆ. ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಯಾರು ಸತ್ವ ಮತ್ತು ರಾಜಸ ತಾಮಸಿಕ ಗುಣದಲ್ಲಿ ಇರ್ತಾರೆ, ಅವರ ಸ್ವಭಾವಗಳು ಯಾವ ರೀತಿ ಇರುತ್ತೆ ಅಂತೇಳಿ. ಮುಖ್ಯವಾಗಿ ನಮ್ಮ ಹಿಂದಿನ ಕರ್ಮಗಳ ಮೂಲಕ, ನಮ್ಮ ಹಿಂದಿನ ಕರ್ಮಗಳ ಅಥವಾ ಪೂರ್ವಜನ್ಮದ ಕರ್ಮಗಳ ಅನುಗುಣವಾಗಿ ನಾವು ಈ 3 ತ್ರಿಗುಣಗಳು ಏನಿದಾವೆ ಅವನ್ನ ನಾವು ಹೊಂದುತ್ತೀವಿ. ಮೊದಲಿಗೆ ಈ 3 ಗುಣಗಳು, ರಾಜಸಿಕ, ತಾಮಸಿಕ ಮತ್ತೆ ಸಾತ್ವಿಕ ಗುಣಗಳು ಏನಿದ್ದಾವೆ, ಈ 3 ಗುಣಗಳನ್ನ ಯಾವ ರೀತಿ ನಾವು ಹೊಂದ್ತೀವಿ ಅಂದ್ರೆ, ನಮ್ಮ ಪೂರ್ವ ಜನ್ಮದ ಕರ್ಮ ಅಥವಾ ಹಿಂದಿನ ಜನ್ಮದ ಒಂದು ಕರ್ಮಗಳ ಅನುಗುಣವಾಗಿ ನಾವು ಈ 3 ಗುಣಗಳನ್ನು ಹೊಂದ್ತೀವಿ. ಕೆಲವರು ಸಾತ್ವಿಕ, ಈ ನಾವೆಲ್ಲ ನಮಗೆ 3 ಗುಣಗಳ ಬಗ್ಗೆ ಗೊತ್ತಲ್ವಾ, ನಾನು ಅದನ್ನ ಮತ್ತೆ ನಿಮಗೆ ಡೀಟೇಲ್ ಆಗಿ ಹೇಳೋದಕ್ಕೆ ಹೋಗಲ್ಲ. ಆಲ್ರೆಡಿ 14ನೇ ಅಧ್ಯಾಯದಲ್ಲಿ ನಾವು ಅಭ್ಯಾಸ ಮಾಡಿದೀವಿ. ಸೊ ರಾಜಸಿಕ, ತಾಮಸಿಕ, ರಾಜಸಿಕ ಮತ್ತೆ ಸಾತ್ವಿಕ ಗುಣಗಳ ಬಗ್ಗೆ ಅಲ್ವಾ. ಸೊ ಆ ಗುಣಗಳು ಯಾವ ರೀತಿ ನಮಗೆ ಬರುತ್ತೆ, ಕೆಲವರು ರಾಜಸಿಕ ಗುಣದಲ್ಲಿರ್ತಾರೆ. ಏನಕ್ಕೆ ಅಂದ್ರೆ ಅವರ ಒಂದು ಪೂರ್ವ ಜನ್ಮದ ಕರ್ಮಗಳ ಅನುಗುಣವಾಗಿ ಅವರು ಆ ಗುಣಗಳಲ್ಲಿ ಮುಖ್ಯವಾಗಿ ಅವರು ಹೊಂದಿರ್ತಾರೆ ಅಂತೇಳಿ ಹೇಳ್ತೀವಿ. ಆ ಗುಣಗಳು, ಆ ತ್ರಿಗುಣಗಳು ಅವರ ಅಧೀನದಲ್ಲಿ, ಆ ಗುಣಗಳ ಅಧೀನದಲ್ಲಿ ಇದ್ದಂಥವ್ರು ಅವರು ಅದೇ ರೀತಿ ಅವರ ಮನೋಧರ್ಮನೂ ಕೂಡ ಇರುತ್ತೆ. ಅವರ ಮನೋಧರ್ಮ ಅಂದ್ರೆ ಅವರ ಚಟುವಟಿಕೆಗಳು, ಅವರ ಒಂದು ಗುಣಗಳು,
ಅವರ ಬಿಹೇವಿಯರ್ ಎಲ್ಲ ಯಾವ ತರ ಇರುತ್ತೆ ಅಂದ್ರೆ ಅವ್ರ ಮನೋಧರ್ಮ ಆ 3 ಗುಣಗಳಿಗೆ ಮ್ಯೂಟ್ ಮಾಡ್ಕೊಳ್ಳಿ. ಸೊ ಆ 3 ಗುಣ ಅನುಗುಣವಾಗಿ ಅವರ ಮನೋಧರ್ಮನು ಕೂಡ ಇರುತ್ತೆ. ಅವರ ಬುದ್ಧಿಶಕ್ತಿ, ಮನಸ್ಸು ಎಲ್ಲನೂ ಕೂಡ ಅವರ ಆ 3 ಗುಣಗಳಿಗೆ ಅನುಗುಣವಾಗಿ ಇರುತ್ತೆ ಅಂತೇಳಿ ನಾವು ನೋಡ್ಬೋದು. ಸೊ ಕೆಲವರು ಇದನ್ನ ಹೇಗೆ ಅಂತಂದ್ರೆ, ಇವಾಗ ತಾಮಸಿಕ ಗುಣದಲ್ಲಿರ್ತಕ್ಕಂಥವರು ಮೇಲಿನ ಗುಣಕ್ಕೆ ರಾಜಸಿಕ ಗುಣಕ್ಕೆ ಹೋಗ್ಬೋದು. ಅದೇ ರೀತಿ ರಾಜಸಿಕ ಗುಣದಲ್ಲಿರ್ತಕ್ಕಂಥವರು ಸಾತ್ವಿಕ ಗುಣಕ್ಕೆ ಹೋಗ್ಬೋದು. ಸಾತ್ವಿಕ ಗುಣದಲ್ಲಿರ್ತಕ್ಕಂಥವರು ಈ 3 ಗುಣಗಳನ್ನ ಮೀರಿ ಅವರು ಶುದ್ಧ ಸತ್ವಗುಣಕ್ಕೂ ಹೋಗ್ಬೋದು. ಸೊ ಹೇಗೆ ಅಂತಂದ್ರೆ, ಅವರು ಯಾರಾದ್ರೂ ಒಬ್ಬರು ಸದ್ಗುರು, ಒಳ್ಳೆಯ ಒಂದು ಗುರುಗಳ ಒಂದು ಸಹಾಯದೊಂದಿಗೆ ಅವರು ಅವರ ಒಂದು ಪ್ರವಚನ ಮತ್ತೆ ದಾರಿಯ ಮೂಲಕ ಅವರು ಏನು ಮಾರ್ಗದರ್ಶನ ಕೊಡ್ತಾರೆ, ಆ ಮಾರ್ಗದರ್ಶನದ ಮೂಲಕ ನಾವು ಮುಂದಿನ ಒಂದು ಒಳ್ಳೆ ಗುಣಗಳಿಗೆ ಹೋಗ್ಬೋದು ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು ಮುಖ್ಯವಾಗಿ ಈ 3 ಗುಣಗಳಲ್ಲಿ ಇರ್ತಕ್ಕಂಥವರು ಅವರ ಸ್ವಭಾವ ಎಲ್ಲ ಇವಾಗ ಮುಂದೆ ಹೇಳ್ತಾ ಹೋಗ್ತಾರೆ. ಇಲ್ಲಿ ನೋಡಿ, ಈ 3 ಸಹೋದರರು ನಿಮಗೆ ಗೊತ್ತು. ಯಾರಿದು? ವಿಭೀಷಣ, ರಾವಣ, ವಿಭೀಷಣ ಮತ್ತೆ ಕುಂಭಕರ್ಣ. ಸೊ ಈ 3 ಸಹೋದರರು ಗೊತ್ತು. ಈ 3 ಜನನು ಮುಖ್ಯವಾಗಿ 3 ಗುಣಗಳಿಗೆ ಹೋಲ್ತಾರೆ. ಸೊ ರಾವಣ ಮತ್ತೆ ಕುಂಭಕರ್ಣ ಮತ್ತೆ ವಿಭೀಷಣ. ಸೊ ವಿಭೀಷಣ ಸಾತ್ವಿಕ ಗುಣವನ್ನು ಹೋಲ್ತಾರೆ. ಸೊ ರಾವಣ ರಾಜಸಿಕ ಗುಣವನ್ನು ಹೋಲ್ತಾರೆ. ಅದೇ ರೀತಿ ಕುಂಭಕರ್ಣ ತಾಮಸಿಕ ಗುಣವನ್ನು ಹೋಲ್ತಾರೆ. ಸೊ ನಾವಿಲ್ಲಿ ನೋಡೋದಾದ್ರೆ, ವಿಭೀಷಣ ಅವರು ತುಂಬಾ ಭಕ್ತಿಯಲ್ಲಿ ಇರ್ತಾರೆ. ಸೊ ಶ್ರೀರಾಮನ ಅವ್ರ ಮನೆಯಲ್ಲಿ ಅವ್ರು ಯಾವ ತರ ಭಕ್ತಿ ಇರುತ್ತೆ ಅಂದ್ರೆ, ದೇವರಲ್ಲಿ ಮನೆಯಲ್ಲಿ ತುಂಬಾ ಗೋಡೆ ಮೇಲೆಲ್ಲ ಶ್ರೀರಾಮ ಶ್ರೀರಾಮ ರಾಮ 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 ಅಂತ ಬರ್ದಿರ್ತಾರೆ. ಸೊ ಒಂದಿನ ರಾವಣಾಸುರ ಅವ್ರ ಮನೆಗೆ ಬಂದಾಗ ನೋಡಿದ್ರೆ, ಇದೇನು ರಾಮ ಅಂತ ಬರ್ದಿದ್ದು ಗೋಡೆ ಮೇಲೆ ಅಂತ ಕೇಳಿದಾಗ, ಅವ್ರು ರಾ ಅಂತಂದ್ರೆ ರಾವಣ, ಮಾ ಅಂದ್ರೆ ಮಂಡೋದರಿ ಅಂತ ಹೇಳ್ತಾ ಇದ್ರಂತೆ. ಸೊ ಅವರು ಶ್ರೀರಾಮ ನಾಮವನ್ನ ಜಪ ಮಾಡ್ತಾ ಇದ್ರು ಅಂತೇಳಿ, ತುಂಬಾ ಭಕ್ತರಾಗಿದ್ರು ಅವರು. ಇವನ್ ಅವರು ಈ ದೈತ್ಯ ಕುಟುಂಬದಲ್ಲಿ ಇದ್ರೂ ಕೂಡ ಅವರು ಸಾತ್ವಿಕ ಗುಣದಲ್ಲಿ ತುಂಬಾ ಒಳ್ಳೆ ಭಕ್ತರಾಗಿದ್ರು. ಸೊ ಹಾಗಾಗಿ ಇವರು ಸಾತ್ವಿಕ ಒಂದು ಗುಣಕ್ಕೆ ಒಂದು ಒಳ್ಳೆಯ ಉದಾಹರಣೆ ವಿಭೀಷಣ. ಆದ್ರೆ ಇಲ್ಲಿ ರಾವಣ ನಾವು ಅವನ ಹೆಸರು ಹೇಳಿದಂಗೆ ರಾವಣ ಅಸುರ, ಅವನು ದೈತ್ಯ, ಕಂಪ್ಲೀಟ್ ಆಗಿ ದೈತ್ಯ. ಅವನಿಗೆ ಜ್ಞಾನ ಎಲ್ಲಾನು ಇದೆ, ಅವನು ವೇದಾಧ್ಯಯನಗಳನ್ನು ಮಾಡಿದ್ದಾನೆ, ತುಂಬಾ ಜ್ಞಾನವಂತ ಕೂಡ. ಬಟ್ ಆದ್ರೆ ಅವನು ಸರಿ ಇದರಲ್ಲಿ ದಾರಿನಲ್ಲಿ ಉಪಯೋಗಿಸ್ಕೊಳ್ಳಿಲ್ಲ. ಹಾಗಾಗಿ ಅವನು ಒಂದು ರಾಕ್ಷಸಿ ಗುಣವನ್ನ ಅವನು ಮುಖ್ಯವಾಗಿ ಅದನ್ನ ಪಡೆದ್ಬಿಟ್ಟು ಈ ಒಳ್ಳೆಯ ಗುಣಗಳನ್ನ ತುಂಬಾ ಅವನು ಪ್ರದರ್ಶಿಸಲಿಲ್ಲ ಅಂತೇಳಿ. 2 ಗುಣ ಇರುತ್ತೆ, ಬಟ್ ಅದರಲ್ಲಿ ಅವನು ಮುಖ್ಯವಾಗಿ ರಾಕ್ಷಸಿ ಗುಣಗಳನ್ನ ಮೇಲೆ ತಂದ ಅಂತೇಳಿ. ಸೊ ಅದು ಅವನಿಗೆ ಏನ್ ಹೇಳುತ್ತೆ ಅಂತಂದ್ರೆ, ಅವನು ಏನ್ ಮಾಡ್ಬೇಕು, ಎಲ್ಲರಿಗಿನ್ನ ನಾನು ಮೇಲೆ ಇರಬೇಕು. ಸೊ ನಾನು ಎಲ್ಲರೂ ಕೂಡ ಬಂದು ನನ್ನ ಕಾಲ್ ಕೆಳಗಡೆ ಇರಬೇಕು. ರಾಜಸಿಕ ವ್ಯಕ್ತಿಗಳು ಹೆಂಗೆ ಅಂದ್ರೆ, ನಾನೇ ಮುಖ್ಯ, ನಾನು ಲೀಡರ್ಶಿಪ್, ನಾನೇ ಮುಂದೆ ಇರಬೇಕು ಅಂತೇಳಿ ಅವರ ಮೈಂಡ್ ಸೆಟ್ ಎಲ್ಲ ಆ ಥರ ಇರುತ್ತೆ. ಸೊ ಅದೇ ರೀತಿ ರಾವಣಾಸುರ ರಾಜಸಿಕ ಒಂದು ಗುಣಕ್ಕೆ ಒಂದು ಒಳ್ಳೆಯ ಉದಾಹರಣೆ. ಅದೇ ರೀತಿ ಕುಂಭಕರ್ಣ, ಅವನು 6 ತಿಂಗಳು ಮಲ್ಕೊಂಡ್ರೆ 6 ತಿಂಗಳು ಎದ್ದಿರೋನು. ಸೊ ಅತಿಯಾದ ನಿದ್ದೆ ಮತ್ತೆ ಅತಿಯಾದ ಆಹಾರ ಸೇವನೆ ಕೂಡ. ಸೊ ಇವೆರಡೂ ಏನು ಸೂಚಿಸುತ್ತೆ ಅಂದ್ರೆ, ತಾಮಸಿಕ ಗುಣಕ್ಕೆ ಒಂದು ಒಳ್ಳೆಯ ಉದಾಹರಣೆಯನ್ನ ಸೂಚಿಸುತ್ತೆ. ಸೊ ಇವರು ಮುಖ್ಯವಾಗಿ ಒಂದೇ ಮನೆಯಲ್ಲಿ 3 ಥರದ ವ್ಯಕ್ತಿಗಳು, 3 ಗುಣವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು ನೋಡೋದಕ್ಕೆ ಸಿಗ್ತಾರೆ. ಶ್ಲೋಕ 4. ಯಜಂತೆ ಸಾತ್ವಿಕ ದೇವಾನ್ ಯಕ್ಷ ರಕ್ಷಾಂಸಿ ರಾಜಸಾಃ ಪ್ರೇತಾನ್ ಭೂತ ಗಣಾಂಶನ್ಯೇ ಯಜಂತೆ ತಾಮಸಾ ಜನಾಃ. ಯಾರಾದ್ರೂ ಓದಿ ಅನುವಾದನ. ಸಾತ್ವಿಕ ಸ್ವಭಾವದ ಮನುಷ್ಯರು ದೇವತೆಗಳನ್ನು ಪೂಜಿಸುತ್ತಾರೆ. ರಜಸತ್ವ ಭಾವದವನ್ನು ರಾಕ್ಷಸರನ್ನು ಪೂಜಿಸುತ್ತಾರೆ. ತಮಸು ಗುಣದವರು ಭೂತ ಪ್ರೇತಗಳನ್ನು ಪೂಜಿಸುತ್ತಾರೆ.
ಸೊ ಇಲ್ಲಿ ನೋಡಿ ಏನ್ ಹೇಳ್ತಾ ಇದ್ದಾರೆ. ಸೊ ಸಾತ್ವಿಕ ಸ್ವಭಾವದಲ್ಲಿರ್ತಕ್ಕಂಥವ್ರು ಅವರು ದೇವತೆಗಳನ್ನು ಪೂಜಿಸ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಮುಖ್ಯವಾಗಿ ನಾವು ನಮ್ಮ ಮನೋಧರ್ಮ ಅಥವಾ ನಮ್ಮ ಚಟುವಟಿಕೆಗಳು ಯಾವ ರೀತಿ ಇರುತ್ತೆ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು ಇಲ್ಲಿ. ಸೊ ಯಾರು ದೇವತೆಗಳನ್ನ ಪೂಜೆ ಮಾಡ್ತಾರೆ ಅವರು ಸಾತ್ವಿಕ ಸ್ವಭಾವದಲ್ಲಿದ್ದಾರೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು ಕೆಲವರು ರಾಕ್ಷಸರನ್ನ ಪೂಜೆ ಮಾಡ್ತಾರೆ, ಸೊ ಅವರು ರಾಜಸಿಕದಲ್ಲಿ ಇರ್ತಾರೆ ಅಂತೇಳಿ. ಮತ್ತೆ ಕೆಲವರು ಭೂತ ಪ್ರೇತಗಳನ್ನ ಪೂಜೆ ಮಾಡ್ತಾರೆ, ಅವರು ತಾಮಸಿಕ ಗುಣದಲ್ಲಿದ್ದಾರೆ ಅಂತೇಳಿ. ಸೊ ಮುಖ್ಯವಾಗಿ ನಾವು ಇಲ್ಲಿ ನೋಡೋದಾದ್ರೆ ಬ್ರಹ್ಮ, ಶಿವ, ಇಂದ್ರ, ಚಂದ್ರ, ಗಣೇಶ, ಸೊ ಈ ತರ ಲಕ್ಷ್ಮಿ, ಈ ತರ ದೇವತೆಗಳನ್ನ ಪೂಜೆ ಮಾಡ್ತಾರೆ. ಅವರು ಮುಖ್ಯವಾಗಿ ಸಾತ್ವಿಕದಲ್ಲಿರ್ತಾರೆ ಅಂತ. ಸೊ ಅದು ಮುಖ್ಯವಾಗಿ. ಬಟ್ ಆದ್ರೆ ಅದು ಅವ್ರೇನೋ ಪೂಜೆ ಮಾಡ್ತಾ ಇದ್ರು ಅದು ಈವನ್ 3 ಗುಣಗಳು ಕೂಡ ಈ ಭೌತಿಕ ಪ್ರಪಂಚಕ್ಕೆ ಸೀಮಿತವಾದದ್ದು. ಅವ್ರು ಇವನ್ ಸಾತ್ವಿಕ ಗುಣದಲ್ಲಿ ಇದ್ರು ದೇವರನ್ನ ಪೂಜೆ ಮಾಡ್ತಾ ಇದ್ರು ಅವ್ರು ಏನಕ್ಕೋಸ್ಕರ ಪೂಜೆ ಮಾಡ್ತಾರೆ ಅದು ಕೂಡ ಮುಂದೆ ಬರುತ್ತೆ. ಅದನ್ನ ಅವಾಗ ನಾವು ಅದನ್ನ ನೋಡೋಣ. ಬಟ್ ಇಲ್ಲಿ ಮುಖ್ಯವಾಗಿ ನೋಡೋದಾದ್ರೆ ದೇವರನ್ನ ಪೂಜೆ ಮಾಡೋದು ಮುಖ್ಯವಾಗಿ ಅದು ಸಾತ್ವಿಕ ಗುಣದಲ್ಲಿದ್ದಾರೆ ಅಂತೇಳಿ. ಸೊ ಕೆಲವರು ಏನ್ ಮಾಡ್ತಾರೆ, ಈ ನಾನು ಹೇಳ್ದಂಗೆ ಯಾವಾಗಲೇ ಮನುಷ್ಯರನ್ನ, ದೊಡ್ಡ ವ್ಯಕ್ತಿಗಳನ್ನ ಪೂಜೆ ಮಾಡೋದು ನೋಡಿ. ನಾವು ಇಲ್ಲಿ ಭಾರತದಲ್ಲಿ ನೋಡ್ಬೋದು, ಕೆಲವರು ನಾನು ಕೇಳ್ದಂಗೆ ರಜನಿಕಾಂತ್ ಫೋಟೋ ಇಟ್ಕೊಂಡು ಟೆಂಪಲ್ ಮಾಡಿದ್ದಾರೆ, ಖುಷ್ಬು ದೇವಸ್ಥಾನನೂ ಕೂಡ ಕಟ್ಟಿಸಿದ್ದಾರೆ ಅಂತೆ. ಮತ್ತೆ ಇನ್ನು ಬೇರೆ ಬೇರೆ ಕೆಲವರೊಬ್ಬರದ್ದು ದೇವಸ್ಥಾನಗಳನ್ನು ಕಟ್ಟಿಸಿದ್ದಾರೆ, ಅವ್ರನ್ನ ಪೂಜೆ ಮಾಡ್ತಾರೆ. ಇದು ಎಷ್ಟು ನಿಜ, ಎಷ್ಟು ಸರಿ ಅನ್ನೋದು ನಾವು ಅರ್ಥ ಮಾಡ್ಕೋ. ಅವರು ನಮ್ಮಂತಾನೆ ಎಲ್ಲರಂತನೂ ಒಬ್ರು ಮನುಷ್ಯರು. ಸೊ ಅವರಿಗೆ ನಾವು ದೇವಸ್ಥಾನ ಮಾಡಿ ದೇವ್ರಿಗೆ ಪೂಜೆ ಮಾಡೋದು ಯಾವ ರೀತಿ ಸರಿ ಹೇಳಿ? ಸೊ ಇದು ಅವರ ಏನು ರಾಜಸಿಕ ಒಂದು ಮನೋಭಾವವನ್ನು ತೋರಿಸುತ್ತೆ ಅಂತೇಳಿ ಹೇಳ್ತಾರೆ. ನಾವು 9ನೇ ಅಧ್ಯಾಯದಲ್ಲಿ ನಾವು 25ನೇ ಶ್ಲೋಕದಲ್ಲಿ ಕೂಡ ನೋಡಿದ್ವಿ. ಯಾಂತಿ ದೇವಾವೃತ ದೇವಾನ್ ಪಿತೃಯಾತಿ ಪಿತೃವ್ರತಾಃ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮಧ್ಯಾಜಿನೋ ಪಿಮಾಂ. ಅಂದ್ರೆ ಯಾರು ಯಾವ್ದನ್ನ ಪೂಜೆ ಮಾಡ್ತಾರೆ ಅವರು ಅಲ್ಲಿಗೆ ಹೋಗ್ತಾರೆ ಅಂತೇಳಿ. ಪಿತೃ ಪೂಜೆ ಮಾಡಿದ್ರೆ ಪಿತೃಲೋಕಕ್ಕೆ, ಅಥವಾ ಭೂತಗಳನ್ನು ಪೂಜೆ ಮಾಡಿದ್ರೆ ಭೂತಗಳ ಒಂದು ಲೋಕಕ್ಕೆ ಹೋಗ್ತಾರೆ ಅಲ್ವಾ. ದೇವತೆಗಳನ್ನು ಪೂಜೆ ಮಾಡಿದ್ರೆ ದೇವತೆಗಳ ಲೋಕಕ್ಕೆ ಹೋಗ್ತಾರೆ. ಸೊ ಅದೇ ರೀತಿ ಭಗವಂತನ ಪೂಜೆ ಮಾಡಿದ್ರೆ ಭಗವಂತನ ಹತ್ರ ಹೋಗ್ತಾರೆ ಅಂತೇಳಿ ಹೇಳಿದ್ದಾರೆ. ಸೊ ಅದೇ ರೀತಿ ಇಲ್ಲಿ ಇವನ್ನ ರಾಕ್ಷಸಿ ಒಂದು ಗುಣದವರನ್ನ ಪೂಜೆ ಮಾಡಿದ್ರೆ ಅವರು ಅದೇ ರೀತಿ ಅವರು ಸ್ವಭಾವವನ್ನು ಕೂಡ ಅದೇ ರೀತಿ ಮುಂದಿನ ಜನ್ಮದಲ್ಲಿ ಸಿಗುತ್ತೆ ಅಂತೇಳಿ ಹೇಳ್ತಾರೆ. ಮತ್ತೆ ಕೆಲವರು ನೋಡಿ ಭೂತ ಪ್ರೇತಗಳನ್ನು ಕೂಡ ಪೂಜೆ ಮಾಡ್ತಾರಂತೆ. ಭೂತ ಪ್ರೇತ ನೋಡಿ ಮಾಟ ಮಂತ್ರ ಮಾಡ್ತಾರೆ ನೋಡಿ, ಅವರು ಕೆಲವೊಂದು ಭೂತ ಪ್ರೇತ ಅವಳನ್ನ ಪೂಜೆ ಮಾಡೋದವರು. ಸೊ ಅದರಿಂದ ಆ ಭೂತ ಪ್ರೇತಗಳಿಗೆ ಸ್ವಲ್ಪ ಶಕ್ತಿ ಜಾಸ್ತಿ ಇರುತ್ತೆ. ಅವರಲ್ಲಿ ಒಂದು ಮಂತ್ರಗಳ ಮೂಲಕ ಅವರು ಅದನ್ನ ಸಿದ್ಧಿ ಮಾಡ್ಕೊಂಡು ಅವರು ಅದನ್ನ ಮಾಡ್ತಾರೆ. ಅದು ನಿಜನೂ ಕೂಡ. ಸೊ ಹಾಗಾಗಿ ಆ ಥರ ಪೂಜೆ ಮಾಡೋರು ಅವರ ಮುಂದಿನ ಕತೆ ಏನಿರುತ್ತೆ ಅಂತೇಳಿ. ಸೊ ಮುಖ್ಯವಾಗಿ ಅವರು ತಾಮಸಿಕ ಗುಣದಲ್ಲಿ ಇರ್ತಾರೆ, ಭೂತ ಪ್ರೇತಗಳನ್ನು ಪೂಜೆ ಮಾಡೋರು ಅಂತೇಳಿ ಹೇಳ್ತಾರೆ. ಕೆಲವರು ನೋಡಿ ಈ 2ನೇ ಮಹಾಯುದ್ಧದಲ್ಲಿ ಹಿಟ್ಲರ್ನ ಪೂಜೆ ಮಾಡ್ತಿದ್ರಂತೆ. ಹಾಗೆ ನಾವು ಸಿನಿಮಾ ಆಕ್ಟರ್ಸ್ ಥರ ನೋಡಿದೀವಿ, ಅವರೆಲ್ಲ ರಾಜಸಿಕ ಗುಣದಲ್ಲಿ ಇದ್ದಾರೆ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು. ಶ್ಲೋಕ 8 ಇಲ್ಲಿ 8, 9 ಮತ್ತೆ 10 ಈ 3 ಶ್ಲೋಕಗಳು ನಮಗೆ ಮುಖ್ಯವಾಗಿ ಆಹಾರದ ಬಗ್ಗೆ ಹೇಳ್ತಾರೆ. ಯಾವ ಗುಣದಲ್ಲಿರ್ತಕ್ಕಂಥವರು ಯಾವ ಆಹಾರವನ್ನ ಅವರು ಸೇವಿಸ್ತಾರೆ ಅಂತೇಳಿ ಮುಖ್ಯವಾಗಿ ನಾವು ಅರ್ಥ ಮಾಡಬೇಕು. ಇದರಲ್ಲಿ ಸ್ವಲ್ಪ ಗಮನವಿಟ್ಟು ಕೇಳಿ, ಆಯ್ತಾ. ಶ್ಲೋಕ 8 ಆಯುಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾಃ ರಸ್ಯ ಸ್ನಿಗ್ಧ ಸ್ಥಿರ ಹೃದಯ ಆಹಾರ ಸಾತ್ವಿಕ ಪ್ರಿಯ. ಅನುವಾದ ಹೇಳಿ. Hare Krishna Prabhuji. I need 5 minutes. Sorry for the break interruption. Hare Krishna Prabhuji. Yes, Prabhuji. Go ahead, Prabhuji. Hare Krishna. Thank you very much for all of you joining these wonderful classes. We are so much thankful
you are all taking advantage of this Kannada Bhaktiruksha, Kannada Bhagavad Gita 18-day course. My name is Gopikanta Krishnadas. I'm trying to encourage all my students to go and give this wonderful knowledge for all the people in different languages. So in that effort, Purna Prakash Prabhu came forward to take Kannada classes. We are so much thankful to Purna Prakash Prabhu. In his busy schedule, he is giving his time and he is explaining this Bhagavad Gita to all of you in Kannada language. So we are coming to an end of this course. Tomorrow is our last day, 18th chapter. So I want to hear some reflections from each of you. How do you feel these classes? How these classes are useful for you? Can some of you share your reflections? Hare Krishna Prabhuji. Hare It's Krishna. been a wonderful class. So far, it's going very well. Purna Prakash Prabhuji has been explaining in detail all the questions we have. It's very useful course. Like, to summarize in 1 hour, it is very hard. But the essence of each chapter is really helpful for all of us. We are so thankful for both of you for conducting this 18 days of Bhagavad Gita class. Wonderful. Very nice. Anybody else? Is Hare everybody? Krishna Prabhuji. Hare Krishna. Sir, what to say, sir? Before entering to this Bhagavad Gita chapters, actually, I was very angry, and so I eagerly get very fast to react anything. After that, listening each chapter by chapter, I get more of knowledge about this and how to react. I'll take some little bit time. Also, it's very patience and calm after that. And also, this is my personal thing, what I have experienced myself. And thanks, Prakash Guruji, as well as ISKCON. I'm so grateful, sir. Thank you so much. ಬಸವರಾಜ್ ಪ್ರಭು ಇವರು ನಮ್ಮ ಶಿಕ್ಷಾ ಗುರು ಗೋಪಿಕಾಂತ ಕೃಷ್ಣದಾಸ್ ನನ್ನ ಒಂದು ಶಿಕ್ಷಾ ಗುರು ಇವರು. ಸೊ ಇವರ ಮೂಲಕನೇ ನಾವು ಇಷ್ಟೆಲ್ಲ ಒಂದು ಕಲ್ತ್ಕೊಂಡು ನಾವು ಈ ಲೆವೆಲ್ಗೆ ಬಂದಿರೋದು. ಸೊ ಇವ್ರಿಗೆ ನಮ್ಮ ಒಂದು ಯಾವಾಗಲೂ ಮಾರ್ಗದರ್ಶನ ನನಗೆ ಇವರೇ ಕೊಡ್ತಾ ಇರೋದು. ತುಂಬಾ ಧನ್ಯವಾದಗಳು ಗುರುಜಿ. So where are you from, Basavaraj Prabhuji? I am from Chitradurga, sir. Chitradurga. Very good. Very good. You all came from nice places. Okay. Anybody else want to share a couple of more? In Kannada, you want to explain in Kannada, Prabhu, or they understood whatever? Yeah, I mean they know English, but they can whatever they wish. Like they want to go in Kannada or English, I can translate. So they can talk in any language. Those who are interested in Kannada, they can. Hare Krishna. Hare Krishna. Chanbasappa here. It's a useful classes. We haven't gone through any time Bhagavad Gita, so it is like listening and gaining knowledge is helpful for these 18 days. So thanks to Prakash Prabhuji to make it possible to understand Bhagavad Gita. Wonderful. Wonderful. All of you are waking up morning 6 a.m. and joining these classes. You are also putting nice efforts. You are a wonderful devotees. Keep doing it. Yeah. Thank you. Hare Krishna. Hare Krishna. So I hope you are all submitting the quizzes. If not, please submit. Tomorrow is last chapter. You all need to submit your quizzes by Saturday. Saturday morning 9 a.m. America time. Saturday morning 9 a.m. is cut off. After that, all quizzes will be locked. You cannot submit anymore. So after you submit, after 9 a.m., our teachers will evaluate your papers, and then they will send the list of the students who are going to get the certificates. Whoever is far away from New Jersey location
will deliver the certificate a digital copy, and whoever is in New Jersey will deliver the certificate in a hard copy on December 15th in Ved Mandir. We are hosting a Gita Yajna festival there. There we are going to recite all 700 slokas, and we will perform Yajna while slokas are reciting going on. We are performing Yajna. Whoever is in New Jersey, they can come in person and they can take certificate by hand. And also you can sponsor Yajna. You can sponsor for Yajna also. You can become a Yajnapati. You can perform Yajna 1 or 2 chapters. So Prakash Babu will share the invitation and the details, how to sponsor or how to join, where is the address, what is the time, all the stuff. So I encourage all of you, whoever is there, New Jersey and surrounding areas, please come and join on Sunday, December 15th. Okay, that is one part. And after these classes, tomorrow classes will be over. How do you want to continue your Gita journey? What is your plans? ಸೊ ಗುರುಗಳು ಕೇಳ್ತಾ ಇದ್ದಾರೆ. ಸೊ ಇದಾದ್ಮೇಲೆ ಅಂದ್ರೆ ನಾಳೆ ಮುಗಿಯುತ್ತೆ ಗೀತಾ 18 ದಿನಗಳ ಒಂದು ಕೋರ್ಸು. ಅದಾದ ನಂತರ ನಾವು ಯಾವ ರೀತಿ ಅಸೋಸಿಯೇಷನ್ ಆಗಿ ಅಂದ್ರೆ ಕಂಟಿನ್ಯೂ ಮಾಡೋದು ಹೇಗೆ ಅಂತೇಳಿ, ಈ ಜರ್ನಿಯನ್ನ, ಗೀತಾ ಜರ್ನಿಯನ್ನ ಯಾವ ರೀತಿ ಕಂಟಿನ್ಯೂ ಮಾಡೋದು ಅಂತ ಕೇಳ್ತಿದ್ದಾರೆ. ಸೊ ನಿಮ್ಮ ಅನಿಸಿಕೆ ಏನಿದೆ ಅಂತೇಳಿ ದಯವಿಟ್ಟು ಹೇಳ್ಬೋದು. ಗುರುಜಿ ನೀವೇ ಹೇಳಿದ್ರಿ ಒಂದು ಟೈಮ್, ಇದಾದ ನಂತರ ಏನಾದ್ರು ಶ್ರೀಮದ್ ಭಾಗವತಂಗೆ ಅವಕಾಶ ಇದ್ದರೆ ಹಂಗೆ ಸ್ಪಿರಿಚುವಲ್ ವೇದಲ್ಲಿ ಹಂಗೆ ಕಂಟಿನ್ಯೂ ಆಗ್ಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಅದೇನೋ ಸಾಧ್ಯತೆಗಳು ಇದೆಯಾ? Okay, you want to continue this journey. Okay. So, Purna Prakash Babu, what is your Bhaktariksha current module? Which module you are talking? So I'm going with the Bhagavad Gita only, Prabhuji. Okay, which So chapter? that is also high level. Not all the slokas. It's so like important slokas I was going with. I was in 17th chapter. Okay, so Maybe you can go in detail level or otherwise. Whatever So the we plan have you can. how many of you are from New Jersey? So most of them are Indian, Prabhuji. Okay, Vinayak Prabhu from New Jersey, right? Yeah, Yes, New sir. Jersey, but our Bhaktariksha member. Yeah. So Vinayak Prabhu is taken care. He is already joining Bhaktariksha. Any others who is from New Jersey or nearby place? Nobody, Prabhuji. Okay, then in that case, you can add the rest of the people in your Kannada Bhaktariksha, and they will join and they will participate your discussions, and they will continue like that. Is that okay? Is it comfortable for you, Prabhuji? Yeah, I am okay. I'm Prabhuji. Okay, so Yeah, those who tomorrow, are interested can, we can add them. tomorrow or today, you collect their names. I think you may have their numbers in their quiz submissions. So you can add them in your Kannada Bhaktariksha and make them continue their spiritual journey. Okay. Yes, Prabhuji. All our intentions are unless until we keep reading, unless until we keep practicing this, we may forget. Again, we will go back to our old stage after a few days. So the sadhana should be there every day. Like we are cleaning our body or our home every day. Similarly, we need to clean our mind by hearing this Bhagavad Gita, Srimad Bhagavatam, all these scriptures. So Nityam Bhagavata Sevaya, every day sadhana is required. Or at least weekly once, we need to have some association. So I encourage all of you, join some of our online batch or in-person batch and continue our journey. Don't stop here. Krishna gave a wonderful opportunity for you to learn. It will not come so easy. Krishna told in Bhagavad Gita itself, Bahunam Janmanamante Jnanavam Mam Prapajyate Vasudevam Sarvamiti Samahatma Sudurlabhaha. Bahunam Janmanamante. After taking many births,
one may get opportunity to understand Krishna as a supreme, but such kind of souls are very rare. Sudurlabha. But you are very, very rare souls. Purna Prakash Prabhu might have sent this invitation for thousands of people, but you are the fortunate people who captured it and who are taking advantage of this course. So keep attending, purify yourself, and come closer to Krishna and our Vedic scriptures. Even after this class, if you have any questions, you can approach Purna Prakash Prabhu or myself. I'm there in this group as one of the admin, Gopikanta Krishnadas. So feel free, we are here to serve you in your spiritual journey. Any questions or comments? ಎಲ್ರಿಗೂ ಅರ್ಥ ಆಯ್ತು ಅನ್ಸುತ್ತೆ. ಏನಾದ್ರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು. Okay, if no questions, no comments, let's thank Purna Prakash Prabhu by chanting 3 times Haribol. He is giving a wonderful seva to all of you. He is taking out his time in his super busy schedule, and he prepared all these slides in that language. He typed. Oh my God, it's not easy 1 minute task. He's spending hours and hours every day to bring this level of this course. So let's chant 3 times Haribol to Prabhuji and his family for their wonderful service towards Bhagavad Gita preaching. 3 times Haribol. Haribol. Hari bol, Hari bol. We wish you a very, very happy Krishna conscious journey for all of you. If there are any discomfort or any things happen to you during this course, please forgive us. We are here to serve you our level best. Okay, Hare Krishna. Okay, Prabhuji, you carry on. Hare Krishna, Prabhuji. Thank you for coming online and giving some information to the team. I'll translate in Kannada if they are not understanding anything. Yeah. Later. Okay, Prabhuji. Hare Krishna. Hare Krishna, Prabhuji. Thank you. ಓಕೆ, ಎಲ್ರಿಗೂ ಅರ್ಥ ಆಯ್ತು ಅನ್ಸುತ್ತೆ. ಅವ್ರು ಹೇಳಿದ್ದು ಇಂಗ್ಲೀಷಲ್ಲಿ. ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ನಂತರ ಕೇಳಿ. ಸೊ ಈ ಭಾನುವಾರ ಯಜ್ಞ ಇದೆ, ಗೀತಾ ಯಜ್ಞ. ಸೊ ಅಲ್ಲಿ 700 ಶ್ಲೋಕಗಳನ್ನು ಕೂಡ ಪಠನೆ ಮಾಡ್ತಾರೆ, ರಿಸೈಟ್ ಮಾಡಿ. ಮತ್ತೆ ಇದು ಫೈರ್ ಸ್ಯಾಕ್ರಿಫೈಸ್ ಇರುತ್ತೆ, ಅಂದ್ರೆ ಯಜ್ಞನೂ ಕೂಡ ನಡೆಯುತ್ತೆ ಅಲ್ಲಿ. ಪ್ರೀಸ್ಟ್ ಪೂಜಾರಿ ಬಂದವರು ಯಜ್ಞ ಮಾಡ್ತಾರೆ. ಸೊ ಅದು ಸಂಡೇ, ಈ ಭಾನುವಾರ ಕಾರ್ಯಕ್ರಮ ಇರುತ್ತೆ. ಎಲ್ಲರೂ ದೂರದಲ್ಲಿರೋದ್ರಿಂದ, ಸೊ ನಮ್ಮ ಇಲ್ಲಿ ನ್ಯೂ ಜೆರ್ಸಿನಲ್ಲಿರೋದು ವಿನಾಯಕ್ ಪ್ರಭು ಮತ್ತೆ ಅನುಷಾ ಮಾತಾಜಿ ಅವರು ಬರ್ತಾರೆ. ಸೊ ಉಳಿದವರು ಇನ್ನೊಂದು ದಿನ ನಾವು ಭಾರತಕ್ಕೆ ಬಂದಾಗ ಏನಾದರೂ ವ್ಯವಸ್ಥೆ ಮಾಡೋಣ ಅದ್ರ ಬಗ್ಗೆ. ಓಕೆ, ನಾವು ಏನು ಎಲ್ಲರಿಗೂ ಅರ್ಥ ಆಯ್ತು? ಏನು ಕ್ವಶನ್ ಇಲ್ವಾ? ಇಲ್ಲ ಅಂದ್ರೆ ನಾನು ಮುಂದುವರಿತೀನಿ. ಈ 8ನೇ ಶ್ಲೋಕ. ಓಕೆ, ಏನು ಕ್ವಶನ್ ಇಲ್ಲ. ಆಯು ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾಃ ರಸ್ಯಾ ಸ್ನಿಗ್ಧ ಸ್ಥಿರ ಹೃದಯ ಆಹಾರ ಸಾತ್ವಿಕ ಪ್ರಿಯಾಃ. ದಯವಿಟ್ಟು ಯಾರಾದರೂ ಅನುವಾದ ಹೇಳಿ. ಸಾತ್ವಿಕ ಗುಣದವರಿಗೆ ಪ್ರಿಯವಾದ ಆಹಾರಗಳು ಆಯಸ್ಸನ್ನು ಹೆಚ್ಚಿಸುತ್ತವೆ, ಮನುಷ್ಯನ ಬದುಕನ್ನು ಪರಿಶುದ್ಧಗೊಳಿಸುತ್ತವೆ, ಬಲ, ಆರೋಗ್ಯ, ಸುಖ ಮತ್ತು ತೃಪ್ತಿಗಳನ್ನು ಹೆಚ್ಚಿಸುತ್ತವೆ. ಅಂತಹ ಆಹಾರಗಳು ರಸಯುಕ್ತವಾಗಿರುತ್ತವೆ, ಜಿಡ್ಡಿನಿಂದ ಕೂಡಿರುತ್ತವೆ, ಆರೋಗ್ಯಕರವಾಗಿರುತ್ತವೆ ಮತ್ತು ಹೃದಯಕ್ಕೆ ಪ್ರಿಯವಾಗಿರುತ್ತವೆ. ಸೊ ಇಲ್ಲಿ ನೋಡಿ, ಸಾತ್ವಿಕ, ಇದು ಮುಖ್ಯವಾಗಿ ನಾನು ಹೇಳಿದಾಗೆ ಆಹಾರ ಪದ್ಧತಿ ಈ 3 ಗುಣಗಳಲ್ಲಿ ಇರ್ತಕ್ಕಂಥವ್ರದ್ದು ಯಾವ ರೀತಿ ಇರುತ್ತೆ ಅಂತ ಹೇಳಿ. ಸೊ ಅದರಲ್ಲಿ ಮುಖ್ಯವಾಗಿ ಮೊದಲಿಗೆ ಸಾತ್ವಿಕ ಗುಣದಲ್ಲಿರ್ತಕ್ಕಂಥವ್ರ ಆಹಾರ ಯಾವ ರೀತಿ ಇರುತ್ತೆ ಅಂತೇಳಿ ನೋಡೋದಾದ್ರೆ, ಸೊ ಅವರು ಮುಖ್ಯವಾಗಿ ಸಾತ್ವಿಕ ಆಹಾರವನ್ನು ತಿಂತಾರೆ. ಅವರು ಸಾತ್ವಿಕ ಆಹಾರ ಅಂದ್ರೆ ಏನು? ಸಾತ್ವಿಕ ಆಹಾರ ಅಂದ್ರೆ ಒಂದು ಹಣ್ಣು, ಹಂಪಲು ಮತ್ತು ಈ ಸಸ್ಯಾಹಾರಿ ಒಂದು ಆಹಾರಗಳು, ಇವುಗಳನ್ನು ಅವರು ಹೆಚ್ಚಾಗಿ ಬಳಸ್ತಾರೆ. ಹಾಗಾಗಿ ಅವರ ಒಂದು ಆಯಸ್ಸು ಕೂಡ ಒಂದು ವೃದ್ಧಿ ಆಗುತ್ತೆ
ಸೊ ಅವರ ಬದುಕು ಕೂಡ ಹಸನ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ, ತುಂಬಾ ಪರಿಶುದ್ಧವಾಗುತ್ತೆ ಅಂತ ಹೇಳಿ. ಸೊ ಸೊ ಅವರು ಮತ್ತೆ ಬಲ, ಆರೋಗ್ಯ, ಸುಖ, ನೆಮ್ಮದಿ ಮತ್ತೆ ತೃಪ್ತಿ ಎಲ್ಲದೂ ಕೂಡ ಇದರಿಂದ ದೊರಕುತ್ತೆ ಅಂತ. ಈ ಸಾತ್ವಿಕ ಆಹಾರ ಅಂದ್ರೆ ಅದು ಇಂಪಾರ್ಟೆಂಟ್. ನಾನು ಮುಂದೆ ತೋರಿಸ್ತೀನಿ ಯಾವ್ದ್ಯಾವ್ದು ಅಂತೇಳಿ ಸಾತ್ವಿಕ ಆಹಾರಗಳು. ಅದು ಸೇವನೆಯಿಂದ ಅವರಿಗೆ ಇಷ್ಟೆಲ್ಲ ಕೂಡಿರುತ್ತೆ. ಮತ್ತೆ ಅವರು ಈ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಆಹಾರವನ್ನ ತಗೊಳ್ತಾ ಇದ್ದಾರೆ, ಯಾಕೆಂದ್ರೆ ಅವರಲ್ಲಿ ಯಾವುದೇ ಒಂದು ಜಿಡ್ಡಿನಿಂದ ಕೂಡಿರ್ತಕ್ಕಂಥ ಆಹಾರದಾಗಿರ್ಬೋದು, ಮತ್ತೆ ಅದನ್ನ ಇರೋದಿಲ್ಲ ಅದರಲ್ಲಿ ಅಂತ ಹೇಳಿ ನೋಡ್ಲಿಕ್ಕಾಗತ್ತೆ. ಸೊ ಇದು ಸಾತ್ವಿಕ ಗುಣದಲ್ಲಿರ್ತಕ್ಕಂಥವ್ರು ಆಹಾರ. ಸೊ ಮುಖ್ಯವಾಗಿ ಅವರು ಸಾತ್ವಿಕ ಆಹಾರವನ್ನು ಸೇವನೆ ಮಾಡ್ತಾರೆ. ಸೊ 9ನೇ ಶ್ಲೋಕ ಇಲ್ಲಿ ಏನ್ ಹೇಳ್ತಾರೆ? ಕಟ್ವಂ ಲವಣ ತುಷ್ಣ ತೀಕ್ಷ್ಣ ರೋಕ್ಷ ವಿದಾಹಿನಃ ಆಹಾರ ರಾಜಸಸ್ಯೇಷ್ಟ ದುಃಖ ಶೋಕಮಯ ಪ್ರದಾಹ. ಹೇಳಿ ಅನುವಾದ. ಬಹು ಕಹಿಯಾದ, ಹುಳಿಯಾದ, ಉಪ್ಪಾದ, ಉಷ್ಣವಾದ, ತೀಕ್ಷ್ಣವಾದ, ಒಣಕಾಲದ ಮತ್ತು ಸುಡುತ್ತಿರುವ ಆಹಾರಗಳು ರಜಸ ಸ್ವಭಾವದವರಿಗೆ ಪ್ರಿಯವಾದವು. ಇಂತಹ ಆಹಾರಗಳು ದುಃಖವನ್ನು, ಶೋಕವನ್ನು, ರೋಗವನ್ನು ಉಂಟು ಮಾಡುವವು. ಇಲ್ಲಿ ಮುಖ್ಯವಾಗಿ ಈ ರಾಜಸಿಕ ಗುಣದಲ್ಲಿರ್ತಕ್ಕಂಥವ್ರು ಯಾವ ರೀತಿಯಾದ ಆಹಾರವನ್ನು ಸೇವನೆ ಮಾಡ್ತಾರೆ ಅಂತ ನೋಡೋದಾದ್ರೆ, ಅವರು ಮುಖ್ಯವಾಗಿ ಕಹಿಯಾಗಿರ್ತಕ್ಕಂಥದ್ದು, ಸ್ವಲ್ಪ ಹುಳಿ ಜಾಸ್ತಿ ಇರತಕ್ಕಂಥದ್ದು, ಉಪ್ಪು, ಇವನ್ ಶುಗರ್ ಕೂಡ ಜಾಸ್ತಿ ಇರ್ತಕ್ಕಂಥದ್ದು, ಈ ಥರದ್ದೆಲ್ಲ ಅವರು ತಿನ್ನೋದು ತುಂಬಾ ಜಾಸ್ತಿ ಅಂತೇಳಿ. ಸೊ ಮತ್ತೆ ಈ ಡ್ರೈ ಐಟಮ್, ಒಣಕಲಾಗಿರ್ತಕ್ಕಂಥದ್ದು, ಇಂಥವನ್ನೆಲ್ಲ ತುಂಬಾ ಹೆಚ್ಚಾಗಿ ಅವ್ರಿಗೆ ಇಷ್ಟ ಆಗುತ್ತೆ. ಮತ್ತೆ ತುಂಬಾ ಹಾಟ್ ಆಗಿರೋ, ಸುಡ್ತಾ ಇರತಕ್ಕಂಥದ್ದು, ಸೊ ಈ ತರದ ಆಹಾರಗಳು ಅವ್ರಿಗೆ ತುಂಬಾ ಮುಖ್ಯವಾಗಿ ಅವರಿಗೆ ಇಷ್ಟ ಆಗುತ್ತೆ ಮುಖ್ಯವಾಗಿ. ಸೊ ಅದು ಏನು, ಅದರಿಂದ ಏನಾಗುತ್ತೆ ಅವರಿಗೆ ದುಃಖ ಮತ್ತೆ ಶೋಕ, ರೋಗ, ಮುಖ್ಯವಾಗಿ ರೋಗವನ್ನು ಕೂಡ ಉಂಟು ಮಾಡೋದು. ಯಾಕೆಂದ್ರೆ ಉಪ್ಪು ಜಾಸ್ತಿ ತಿಂದ್ರೆ ಏನಾಗುತ್ತೆ ನೋಡಿ, ಅದು ನಮಗೆಲ್ಲ ಗೊತ್ತಲ್ವಾ. ಅದೇ ರೀತಿ ಕಹಿ, ಹುಳಿ ಇವೆಲ್ಲಾನು ಕೂಡ ತುಂಬ ಬಿಸಿ ಬಿಸಿಯಾಗಿ, ಹೆಚ್ಚು ಬಿಸಿ ಇರೋ ತಿನ್ನೋದು, ಖಾರ, ತುಂಬಾ ಖಾರ ಇರ್ತಕ್ಕಂಥದ್ದು ತಿನ್ನೋದು, ಅದೆಲ್ಲ ಅವರಿಗೆ ಒಂದು ರೋಗವನ್ನ ಉಂಟು ಮಾಡೋದಕ್ಕೆ ಒಂದು ಚಾನ್ಸಸ್ ಜಾಸ್ತಿ ಅಂತ ಹೇಳಿ. 10ನೇ ಶ್ಲೋಕ. ಯಾತಯಾಮಂ ಗತರಸಂ ಪೂತಿ ಪರ್ಯುಷಿತಂ ಚ ಯತ್ ಉಚ್ಚಿಷ್ಟಮಪಿ ಚಾಮೇಧ್ಯಂ ಭೋಜನಂ ತಾಮಸ ಪ್ರಿಯಂ. ತಿನ್ನುವುದಕ್ಕೆ 3 ಗಂಟೆಗಳಿಗೂ ಮೊದಲು ಸಿದ್ಧ ಮಾಡಿದ ಆಹಾರ, ರುಚಿಯಿಲ್ಲದ, ಕೆಡುತ್ತಿರುವ, ಅಳಸಿದ ಆಹಾರ ಮತ್ತು ಉಚ್ಚಿಷ್ಟವು, ಅಸ್ಪೃಶ್ಯವೂ ಆದ ಆಹಾರವು ತಾಮಸ ಗುಣದವರಿಗೆ ಪ್ರಿಯವಾದವು. ನೋಡಿ, ಅವರಿಗೆ ತಾಮಸ ಗುಣದಲ್ಲಿರ್ತಕ್ಕಂಥವ್ರಿಗೆ ತಂಗಳನ್ನ, ಕೆಟ್ಟೋಗಿರೋದು, ತುಂಬಾ ದಿನ ಆಗಿರೋದು, ಮತ್ತೆ ಅದರಲ್ಲಿ ಒಂದು ರುಚಿ ಇಲ್ದಿರ್ತಕ್ಕಂಥ ಆಹಾರ, ಈ ಥರದ್ದು ಯಾವಾಗಲೂ ಮಾಡಿರ್ತಕ್ಕಂಥ ಒಂದು ಆಹಾರವನ್ನು ತಿನ್ನೋದು, ಈ ಥರದ್ದು ತಾಮಸಿಕ ಒಂದು ಗುಣದ ಒಂದು ಇದನ್ನ ತೋರಿಸುತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ. ಸೊ 3 ಗಂಟೆ ಆಹಾರ ಮಾಡಿದ 3 ಗಂಟೆ ಒಳಗಡೆ ತಿನ್ಬೇಕು ಅಂತ ಹೇಳ್ತಾರೆ. ಸೊ ಅದು. ಸೊ ಇಲ್ಲಿ ನೋಡಿ, ಈ ಟೇಬಲ್, ನೋಡಿದ್ರೆ ಈ ಟೇಬಲ್ ಅಲ್ಲಿ ಯಾವ ಒಂದು ಗುಣಗಳಲ್ಲಿ ಇರ್ತಕ್ಕಂಥವ್ರು ಯಾವ ರೀತಿ ಲಕ್ಷಣಗಳು, ಆಹಾರದ ಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂತ ಹೇಳಿ ಇಲ್ಲಿ ನೋಡೋದಾದ್ರೆ, ಸೊ ಸತ್ವಗುಣದಲ್ಲಿರ್ತಕ್ಕಂಥವ್ರು ಯಾವ ರೀತಿ ಅವರು ಯಾವ ತರದ ಒಂದು ಆಹಾರ ಸೇವನೆ ಮಾಡ್ತಾರೆ? ರಸದ್ರವ್ಯ, ಆರೋಗ್ಯಕರ ಒಂದು ರಸದ್ರವ್ಯ ಅಂದ್ರೆ ಇಲ್ಲಿ ನೋಡಿ, ರೈಟ್ ಸೈಡ್ ಅಲ್ಲಿ ಇಲ್ಲಿ ತೋರಿಸಿದ ನೋಡಿ, ಒಂದು ಜ್ಯೂಸ್, ಹಣ್ಣಿನಿಂದ ಒಂದು ಕುಡಿತಕ್ಕಂಥ ಒಂದು ಜ್ಯೂಸ್ ಅನ್ನು ಮಾಡ್ಕೊಳೋದು, ಹಣ್ಣು ಹಂಪಲು ತಿನ್ನೋದು, ಮತ್ತು ತರಕಾರಿಗಳು ತಿನ್ನೋದು, ಈ ತರದ್ದು. ಸೊ ಅವರಲ್ಲಿ ತುಂಬಾ ಮುಖ್ಯವಾಗಿ ಕಂಡು ಬರುತ್ತೆ. ಅದು ಹೃದಯಕ್ಕೆ ಒಂದು ಆರಾಮದಾಯಕವಾಗಿರುತ್ತೆ ಅಂತೇಳಿ. ಅದರ ಪರಿಣಾಮ ಅವರ ಜೀವನದ ಅವಧಿಯನ್ನು ವೃದ್ಧಿಸುತ್ತೆ, ಮತ್ತೆ ಶುದ್ಧೀಕರಣ, ಶಕ್ತಿ, ಆರೋಗ್ಯ ಎಲ್ಲ ಕೂಡ ಕೊಡುತ್ತೆ ಅಂತೇಳಿ. ರಜೋಗುಣದಲ್ಲಿ ತಿಂತಕ್ಕಂಥವ್ರದ್ದು ಬಹುತೇಕವಾಗಿ ಅವರು ಆಮ್ಲ, ಹುಳಿ ಇರೋದು, ಉಪ್ಪಿರೋದು, ಆ ಥರದ್ದಲ್ವಾ. ಸೊ ಅವರಿಗೆ ಮತ್ತೆ ಖಾರ ಇರೋದು, ಸೊ ಅವರಿಗೆ ಮುಖ್ಯವಾಗಿ ರೋಗಗಳು ಜಾಸ್ತಿ ಇರುತ್ತೆ, ದುಃಖ ಅದರಿಂದ ಬರ್ತಕ್ಕಂಥದ್ದು ಅಂತ ಹೇಳಿ. ತಮೋಗುಣದಲ್ಲಿರ್ತಕ್ಕಂಥವ್ರು ಸೊ ಹೆಚ್ಚು ಕಡಿಮೆ ರುಚಿ ಇಲ್ದಿರ್ತಕ್ಕಂಥದ್ದು, ಅಳಿಸಿರೋದು, ಡಿಕಂಪೋಸ್ ಅಂತ, ಹಳಸಿರೋದು, ಹಾಳಾಗಿರೋದು,
ಆಮೇಲೆ ಮಿಕ್ಕಿದ ಊಟ ಅದಂತ ಆ ಥರದ್ದು ಅವರು ತಿಂತಾರೆ. ಸೊ ಅವರಿಗೆ ಅದರಿಂದ ಏನಾಗುತ್ತೆ, ಅವರಿಗೆ ಅದ್ರ ಪರಿಣಾಮ ಏನಾಗುತ್ತೆ, ನಿದ್ರೆ, ಆಲಸ್ಯ, ಲೇಜಿನೆಸ್ಸು, ಆಮೇಲೆ ಇದೆಲ್ಲ ಈ ಥರದವು ಅವರಿಗೆ ಬರುತ್ತೆ ಅಂತೇಳಿ ಹೇಳ್ತಾರೆ. ನಾನು ಸ್ವಲ್ಪ ಫಾಸ್ಟಾಗಿ ಹೋಗ್ತೀನಿ, ಟೈಮ್ ಯಾಕೆಂದರೆ ಜಾಸ್ತಿ ಟೈಮ್ ಇಲ್ಲ. ಸೊ ಎಲ್ಲರೂ ಇರ್ತೀನಿ ಅಂತಂದರೆ ನನಗೇನು ತೊಂದರೆ ಇಲ್ಲ, ಬಟ್ ನನಗೇನು ತೊಂದರೆ ಇಲ್ಲ. ಸೊ ನಿಮ್ಮ ಎಲ್ಲರ ಒಂದು ಆಫೀಸ್ಗೆ ಹೋಗ್ಬೇಕು ಎಲ್ಲರೂ, ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಹೋಗೋಣ. ಸೊ ಮುಂದಿನ ಶ್ಲೋಕದಲ್ಲಿ ನಾನು ಶ್ಲೋಕ ಓದಿಲ್ಲ, ಅದರ ಒಂದು ಅನುವಾದನ ಹೇಳ್ತಾ ಹೋಗೋಣ ಇವಾಗ. ಸೊ ಇನ್ನು ಮುಖ್ಯವಾಗಿ ಯಜ್ಞ ಇದೆ, ಆಮೇಲೆ ತಪಸ್ಸು, ದಾನ, ಇದೆಲ್ಲ ಇದೆ. ಈ ಮೂರಿದೆ. ಈ ಮೂರು ಮೇಲೆ ಕಂಪ್ಲೀಟ್ ಆಗುತ್ತೆ. ಸೊ ಓಕೆ. ಸೊ ಇಲ್ಲಿ ಬಂದಿರ ಒಂದು ನಿಮಿಷ. ಮೇಲೆ ಹೋಗ್ತೀನಿ. ಸೊ ಮುಖ್ಯವಾಗಿ ಇಲ್ಲಿ ನೋಡಿ, ಶ್ಲೋಕ 11ರಿಂದ 13, ಈ 3 ಶ್ಲೋಕಗಳು ಮುಖ್ಯವಾಗಿ ಯಜ್ಞ. ಸೊ ಯಾವ ರೀತಿ ಯಜ್ಞ ಮಾಡ್ತಾರೆ, ಯಾವ ಗುಣದಲ್ಲಿರ್ತಕ್ಕಂಥವ್ರು ಅಂತೇಳಿ. ಯಾರಾದರೂ ದಯವಿಟ್ಟು ಓದಿ ಇದನ್ನ ಕ್ವಿಕ್ಕಾಗಿ. ಯಜ್ಞಗಳಲ್ಲಿ ಧರ್ಮ ಗ್ರಂಥಗಳ ಆದೇಶಕ್ಕನುಗುಣವಾಗಿ ಕರ್ತವ್ಯ ದೃಷ್ಟಿಯಿಂದ ಫಲಾಪೇಕ್ಷೆ ಇಲ್ಲದವರು ಮಾಡುವ ಯಜ್ಞವು ಸಾತ್ವಿಕವಾದದ್ದು. ಭರತವಂಶದ ಶ್ರೇಷ್ಠನೇ, ಐಹಿಕ ಲಾಭಕ್ಕಾಗಿ ಅಥವಾ ಅಹಂಕಾರದಿಂದಾಗಿ ಮಾಡುವ ಯಜ್ಞವು ರಜಸವೆಂದು ತಿಳಿದುಕೋ. ಧರ್ಮಗ್ರಂಥಗಳ ಆದೇಶಗಳನ್ನು ಲಕ್ಷ್ಯ ಮಾಡದೆ, ಪ್ರಸಾದವನ್ನು ಹಂಚದೆ, ವೇದಗಳ ಸ್ತೋತ್ರಗಳನ್ನು ಹೇಳದೆ, ಪುರೋಹಿತರಿಗೆ ಸಂಭಾವನೆ ಇಲ್ಲದೆ ಮತ್ತು ಶ್ರದ್ಧೆ ಇಲ್ಲದೆ ಮಾಡಿದ ಯಜ್ಞವನ್ನು ತಾಮಸ ಗುಣದ್ದು ಎಂದು ಪರಿಗಣಿಸಲಾಗುತ್ತದೆ. ಸೊ ಇಲ್ಲಿ ಮುಖ್ಯವಾಗಿ 3 ಗುಣದಲ್ಲಿರ್ತಕ್ಕಂಥವ್ರು ಯಾವ ರೀತಿ ಯಜ್ಞ ಮಾಡ್ತಾರೆ ಅಂತೇಳಿ. ಸೊ ಮುಖ್ಯವಾಗಿ ಮೊದಲಿಗೆ ಸಾತ್ವಿಕ ಗುಣದಲ್ಲಿರ್ತಕ್ಕಂಥವ್ರು ಯಾವ ಥರ ಯಜ್ಞ ಇರುತ್ತೆ ಅಂದರೆ, ಯಜ್ಞ ಅಂದರೆ ಗೊತ್ತಲ್ವ ನಿಮಗೆ, ದೇವರವನ್ನು ಒಲಿಸೋದಕ್ಕೋಸ್ಕರ ಅಥವಾ ದೇವರ ಒಂದು ಭಕ್ತಿನಲ್ಲಿ ಅವರು ಯಜ್ಞವನ್ನು ಮಾಡೋದು. ಪೂಜೆ, ಪುನಸ್ಕಾರ, ಯಜ್ಞ ಇದೆಲ್ಲ ಬರುತ್ತೆ. ಸೊ ಯಜ್ಞ ಅಂದರೆ ಬರೀ ಫೈರ್ ಸ್ಯಾಕ್ರಿಫೈಸ್ ಅಷ್ಟೇ ಅಲ್ಲ, ಯಜ್ಞ ಕುಂಡದಲ್ಲಿ ಮಾಡೋದು ಅದೊಂದು ಅಷ್ಟೇ ಅಂತ ಅಲ್ಲ. ಸೊ ನೀವೇನೇ ಒಂದು ದೇವರ ಒಂದು ಕಾರ್ಯಕ್ರಮ ಮಾಡಿದರೆ ಅದು ಯಜ್ಞನೇ. ಸೊ ಇಲ್ಲಿ ಮುಖ್ಯವಾಗಿ ಸಾತ್ವಿಕ ಗುಣದಲ್ಲಿರ್ತಕ್ಕಂಥವ್ರು, ಅವರು ಏನೇ ಒಂದು ಯಜ್ಞಗಳನ್ನು ಮಾಡಲಿ ಅಥವಾ ಧರ್ಮ ಗ್ರಂಥಗಳನ್ನು ಓದೋದಾಗಿರ್ಬೋದು, ಯಾವುದಾಗಿರ್ಬೋದು, ಸೊ ಅವರು ಯಾವುದೇ ರೀತಿಯಾದಂಥ ಒಂದು ಫಲಾಪೇಕ್ಷೆ ಇಲ್ಲದೆ ಅವರು ಯಜ್ಞಗಳನ್ನು ಮಾಡ್ತಾರೆ. ಸೊ ದೇವರಿಗೆ ಒಂದು ಅದನ್ನ ಧಾರಣೆ ಮಾಡಿ ಅದು ಯಜ್ಞ ಮಾಡ್ತಕ್ಕಂಥದ್ದು. ಅವರಲ್ಲಿ ಮನಸ್ಸಲ್ಲಿ ಯಾವುದೇ ಒಂದು ರೀತಿಯಂತ, ಓಕೆ ನನಗೆ ನೀನು ನನಗೆ ಕರುಣಿಸಿದ್ರೆ ನಾನು ನಿನಗೆ ಈ ಥರ ಯಜ್ಞಗಳು ಮಾಡ್ತೀನಿ ಅಂತೇಳಿ ಸೊ ಅಂದ್ಕೊಳ್ಳೋದಿಲ್ಲ ಅವರು. ಸೊ ನಾವು ಮುಖ್ಯವಾಗಿ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಟಿ ವಿ ಹಾಕಿ ನೋಡಿದ್ರೆ 6 ಗಂಟೆಗೆ 7 ಗಂಟೆಗೆಲ್ಲ ಬೆಳಿಗ್ಗೆ ಒಬ್ರು ಬರ್ತಾರೆ ನೋಡಿ, ಯಾವುದಾದ್ರು ಎಲ್ಲ ಚಾನಲ್ಗಳಿಗೂ ಒಬ್ಬರು ಸ್ವಾಮಿಗಳು ಕೂತ್ಕೊಂಡು ಇದು ಮಾಡಿ ಅದು ಮಾಡಿ ಅಂತ ಹೇಳ್ತಾ ಇರ್ತಾರಲ್ವಾ. ಸೊ ಇದೆಲ್ಲ ಈ ತೊಂದರೆಗೆ ಈ ಯಜ್ಞ ಮಾಡಿ, ಈ ತೊಂದರೆಗೆ ಈ ಪೂಜೆ ಮಾಡಿ, ಸೊ ಇದು ನಿಮಗೆ ಒಲ್ದು ಬರುತ್ತೆ ಅಂತ. ಇದೆಲ್ಲ ರಾಜಸಿಕ ಗುಣದ ಒಂದು ಲಕ್ಷಣಗಳು. ನಾವು ಫಲಾಪೇಕ್ಷೆ ಇಟ್ಕೊಂಡು ನಾವು ಯಜ್ಞ ಮಾಡಿದ್ರೆ ಅದು ರಾಜಸಿಕ ಗುಣದ ಲಕ್ಷಣಗಳು. ಅದೇ ರೀತಿ ನಮಗೆ ಯಾವುದೇ ಒಂದು ಉದ್ದೇಶ ಇಟ್ಕೊಂಡಂಗೆ ಮನಸ್ಸಲ್ಲಿ ನಾವು ದೇವರಿಗೋಸ್ಕರ ನಾನು ಸೇವೆ ಮಾಡ್ತಿದ್ದೀನಿ, ದೇವರಿಗೋಸ್ಕರ ಈ ಯಜ್ಞಗಳನ್ನು ಮಾಡ್ತೀನಿ, ಅಥವಾ ಈ ಒಂದು ಭೂಮಿ ಪ್ರಪಂಚಕ್ಕೋಸ್ಕರ, ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಮಳೆ ಬಂದಿಲ್ಲ, ತುಂಬ ತೊಂದರೆ ಆಗಿದೆ ಎಲ್ಲ ಜನಗಳಿಗೂ, ಸೊ ಆಗ ಒಂದು ಕುರಿತು ಯಜ್ಞ ಮಾಡ್ತಾರೆ. ಸೊ ಇಲ್ಲಿ ಹೈದರಾಬಾದಲ್ಲಿ ಒಂದು 1970ರಲ್ಲಿ 1970 ಟೈಮಲ್ಲಿ ಮಳೆ ಬಂದು ಬರಗಾಲ ಬಂದಿತ್ತಂತೆ. ಆಗ ಶ್ರೀಲ ಪ್ರಭುಪಾದರವರು ಸೊ ಅದನ್ನ ಯಾರು ಹೇಳಿರ್ತಾರೋ, ಮಳೆ ಇಲ್ಲ, ಬರಗಾಲ ಬಂದ್ಬಿಟ್ಟಿದೆ ಅಂತೇಳಿ ಹೈದರಾಬಾದಲ್ಲಿ. ಆಗ ಯಾರು ಇಸ್ಕಾನ್ ಶ್ರೀ ಪ್ರಭುಪಾದ್ಗೆ ಹೇಳಿದ್ರಂತೆ. ಆಗ ಪ್ರಭುಪಾದಲ್ಲಿಗೆ ಒಂದು ಟೀಮನ್ನು ಕಳಿಸ್ಬಿಟ್ಟು ಸಂಕೀರ್ತನ ಯಜ್ಞನ ಮಾಡಿದ್ರಂತೆ. ಸಂಕೀರ್ತನ ಯಜ್ಞ ಮಾಡಿದ್ದ ಅಂದಿನ ದಿನನೇ ಮಳೆ ಜೋರಾಗಿ ಸುರಿತಂತಂದ್ರೆ, ಸೊ ಯಜ್ಞಗಳಿಗೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ ಅಂತೇಳಿ. ಅಷ್ಟಕ್ಕೆ ಸೊ ಅದು ಯಾವುದೇ ರೀತಿಯಿಂದ ಫಲಾಪೇಕ್ಷೆ ಇಲ್ಲ, ಅದು ಸ್ವಂತಕ್ಕೆ ಫಲಾಪೇಕ್ಷೆ ಏನು ಇಲ್ದನೆ ಮಾಡಿಸೋದು, ಜನಗಳಿಗೋಸ್ಕರ ಅಥವಾ ಒಂದು ತೊಂದರೆಗೆ ಈಡಾಗಿರತಕ್ಕಂಥ ಒಂದು ಇದಕ್ಕೋಸ್ಕರ ಅದು ಮಾಡೋದು. ಸ್ವಂತಕ್ಕೆ ನಾವು ಏನೇ ಒಂದು ಉದ್ದೇಶ ಇಟ್ಕೊಂಡಂಗೆ ಮಾಡಿದರೆ ಅದಕ್ಕೆ ಫಲ ಇದೆ ಅಂತೇಳಿ ನೋಡ್ಬೋದು. ಸೊ ಇಲ್ಲಿ ಜನಮೇಜಯ, ಇಲ್ಲಿ ನೋಡಿ ಈ ಪಿಕ್ಚರಲ್ಲಿ ನೋಡಿ, ಇಲ್ಲಿ 2ನೇ ಪಿಕ್ಚರ್ ಈ ಚಿತ್ರದಲ್ಲಿ ಅಲ್ಲಿ ಜನಮೇಜಯ ಯಾರು ಗೊತ್ತಾ? ಪರೀಕ್ಷಿತ್ ಮಹಾರಾಜರ ಮಗ. ಪರೀಕ್ಷಿತ್ ಮಹಾರಾಜ ಯಾರು?
ಅಭಿಮನ್ಯು ಮಗ ಅಲ್ವಾ, ಅರ್ಜುನನ ಮೊಮ್ಮಗ ಅಲ್ವಾ ಪರೀಕ್ಷಿತ್ ಮಹಾರಾಜ್. ಅವರ ಮಗ ಜನಮೇಜಯ. ಪರೀಕ್ಷಿತ್ ಮಹಾರಾಜ ಹೇಗೆ ಸತ್ತೋದ್ರು ಅಂದರೆ ತಕ್ಷಕನ ಹಾವು ಕಚ್ಚಿ ಅವರು ಸತ್ತೋದ್ರು ಅಲ್ವಾ. ಸೊ ಆಗ ಮಗನಿಗೆ ಜನಮೇಜಯ ಮುಂದೆ ಒಂದು ದೊಡ್ಡವನಾದಾಗ ಅವನು, ನನ್ನ ತಂದೆಗೆ ನೀವು ಒಂದು ಹಾವಿನಿಂದ ಸಾವು ಬಂತು ಅಂತ ಹೇಳ್ಬಿಟ್ಟು ಅವನಿಗೆ ಆ ಕೋಪದಿಂದ ಯಜ್ಞ ಮಾಡ್ತಾನೆ. ಯಾವ ಥರ ಯಜ್ಞ ಅಂತಂದರೆ ಅದು ಎಲ್ಲ ಇರಿ ಹಾವುಗಳು ಬಂದು ಯಜ್ಞದಲ್ಲಿ ಬಿದ್ದು ಸತ್ತೋಗೋ ಥರ. ಸೊ ಆ ಥರ ಒಂದು ಯಜ್ಞ ಮಾಡ್ತಾನೆ. ಸೊ ಅದು ಹೇಗಿತ್ತು ಅಂತಂದರೆ ತುಂಬ ಭಯಾನಕವಾಗಿತ್ತು ಅಂತೇಳಿ. ಸೊ ಇವೆಲ್ಲ ಒಂದು ದುರಹಂಕಾರದಿಂದ ಮಾಡ್ತಕ್ಕಂಥ ಯಜ್ಞಗಳು. ಸೊ ಅವೆಲ್ಲ ರಾಜಸಿಕ ಒಂದು ಗುಣಗಳಿಗೆ ಸೇರ್ತಕ್ಕಂಥ ಯಜ್ಞಗಳು. ಸೊ ಅದೇ ರೀತಿ ತಾಮಸಿಕ ಗುಣದಲ್ಲಿ ಮಾಡ್ತಕ್ಕಂಥ ಯಜ್ಞಗಳು ಹೇಗಿರ್ತವೆ ಅಂತೇಳಿ ನೋಡೋದಾದರೆ ಅವ್ರೇನು ಮಾಡ್ತಾರೆ ಅಂದರೆ ಯಾರ್ದು ಒಂದು ಕೇಳಲ್ಲ. ಒಂದು ಮುಖ್ಯವಾಗಿ ಶಾಸ್ತ್ರ ವಿಧಿಗಳನ್ನು ಪಾಲನೆ ಮಾಡ್ದಂಗೆ ಯಜ್ಞಗಳನ್ನು ಮಾಡೋದು, ಅದನ್ನ ತುಂಬ ಕೇರ್ಲೆಸ್ ಆಗಿ ಮಾಡ್ತಾರೆ. ಶಾಸ್ತ್ರಗಳನ್ನು ಕೇರ್ಲೆಸ್ ಆಗಿ ಮಾಡೋದು. ಇವಾಗಿನ ಬ್ರಾಹ್ಮಣರು ಅಥವಾ ಈ ಯಜ್ಞದಲ್ಲಿ ಏನು ಮಂತ್ರ ಹೇಳುವಂಥ ಬ್ರಾಹ್ಮಣರು ಕೂಡ ಅವರು ಕೂಡ ಸರಿಯಾಗಿ ಮಂತ್ರಗಳ ಹೇಳೋದಕ್ಕೆ ತೊಂದರೆ ಆಗುತ್ತೆ ಅಂತ ನಾವು ನೋಡಿದ್ದೀವಿ. ಸೊ ಅದೇ ರೀತಿ ಯಾವುದೇ ಒಂದು ವೇದಗಳ ಒಂದು ಅಧ್ಯಯನ ಮಾಡ್ದಂಗೆ ನಾವು ಯಜ್ಞಗಳನ್ನು ಮಾಡಿಸೋದು, ಪುರೋಹಿತರಿಗೆ ಸಂಭಾವನೆ ಕೊಡದಂಗೆ ಯಜ್ಞಗಳನ್ನು ಮಾಡಿಸೋದು, ಇವೆಲ್ಲ ತಾಮಸಿಕ ಗುಣದಲ್ಲಿ ಇರ್ತಕ್ಕಂಥವ್ರು ಮಾಡ್ತಕ್ಕಂಥದ್ದು ಅಂತೇಳಿ ನಾವು ನೋಡ್ಬೋದು. ಇಲ್ಲಿ ನಾವು ನೋಡಿ ಈ ಶ್ಲೋಕದಲ್ಲಿ ಇದು ಶ್ರೀಮದ್ ಭಾಗವತಂದಲ್ಲಿದೆ. ಕೃತೆ ಯದ್ಧಾಯಥೋ ವಿಷ್ಣು ತ್ರೇತಾಯಂ ಯಜಥೋ ಮಖೈ ದ್ವಾಪರೇ ಪರಿಚರ್ಯಾಯಂ ಕಲೌ ತದ್ಹರಿ ಕೀರ್ತನಾತ್. ಕೃತಯುಗದಲ್ಲಿ ವಿಷ್ಣುವನ್ನು ಧ್ಯಾನಿಸುವುದರಿಂದ, ತ್ರೇತಾಯುಗದಲ್ಲಿ ಯಜ್ಞವನ್ನು ಮಾಡುವುದರಿಂದ, ದ್ವಾಪರ ಯುಗದಲ್ಲಿ ದೇವರ ಸೇವೆಯನ್ನು ಮಾಡುವುದರಿಂದ, ಕಲಿಯುಗದಲ್ಲಿ ಹರಿಸಂಕೀರ್ತನ ಮಾಡಿಸುವುದರಿಂದ. ಅಂದರೆ ಇದು ಶ್ರೀಮದ್ ಭಾಗವತಂ ಹೇಳಿದರೆ ಈ ಕೃತಯುಗದ ಸತ್ಯಯುಗದಲ್ಲಿ ಅವಾಗ ಧ್ಯಾನ ಕೂತ್ಕೊಳ್ಳೋರು, ವಿಷ್ಣುವನ್ನು ನೆನೆಸ್ಕೊಂಡು ಧ್ಯಾನ ಮಾಡ್ತಾ ಇದ್ರು. ಸಾವಿರಾರು ವರ್ಷಗಟ್ಟಲೆ ಧ್ಯಾನ ಮಾಡ್ತಾ ಇದ್ರು. ಅದು ಆಗಿನ ಒಂದು ಶಾಸ್ತ್ರಬದ್ಧವಾದಂಥ ಒಂದು ಯಜ್ಞ ಅದು. ಅದೇ ರೀತಿ ತ್ರೇತಾಯುಗಕ್ಕೆ ಬಂದಾಗ ಅವಾಗ ಫಾರೆಸ್ಟ್ಗೆ ಹೋಗಿ ಕೂತ್ಕೊಂಡು ಧ್ಯಾನದಲ್ಲೆಲ್ಲ ಮುಳುಗ್ತಾ ಇರಲಿಲ್ಲ. ತ್ರೇತಾಯುಗದಲ್ಲಿ ಮಾಡ್ತಿದ್ರು ಅಂದರೆ ಈ ಥರ ಯಜ್ಞಕುಂಡದಲ್ಲಿ ಮಾಡ್ತಾರಲ್ಲ ಯಜ್ಞಗಳು, ಆ ಥರ ಯಜ್ಞಗಳನ್ನ ಮಾಡ್ತಾ ಇದ್ರು. ಫೈರ್ ಸ್ಯಾಕ್ರಿಫೈಸ್ ಅಂತ ಹೇಳ್ತೀವಲ್ಲ, ಸೊ ಅದನ್ನ ಮಾಡ್ತಾ ಇದ್ರು. ಅದು ಆ ಕಾಲಕ್ಕೆ ತ್ರೇತಾಯುಗಕ್ಕೆ ಒಂದು ಶಾಸ್ತ್ರಗಳ ಪ್ರಕಾರ ಮಾಡಿರ್ತಕ್ಕಂಥದ್ದು. ಅದೇ ರೀತಿ ದ್ವಾಪರ ಯುಗದಲ್ಲಿ ಯಜ್ಞಗಳು ಕಡಿಮೆ ಆಯಿತು. ಆಗ ದ್ವಾಪರ ಯುಗದಲ್ಲಿ ದೇವರ ಸೇವೆ ಮಾಡೋದು, ದೇವರ ವಿಗ್ರಹ ಸೇವೆ, ದೇವಸ್ಥಾನಕ್ಕೆ ಹೋಗೋದು, ದೇವರವನ್ನು ಸೇವೆ ಮಾಡೋದು, ಈ ಥರದ್ದೊಂದು ಪ್ರದಕ್ಷಿಣೆ ಹಾಕೋದು, ಈ ಥರ ಒಂದು ದೇವಸ್ಥಾನಗಳಲ್ಲಿ ಒಂದು ದೇವರ ಸೇವೆಯನ್ನು ಮಾಡೋದು ಒಂದು ಯಜ್ಞ ಇತ್ತು. ಅದು ಆ ಕಾಲಕ್ಕೆ ಒಂದು ಸೀಮಿತವಾಗಿತ್ತು. ಆದರೆ ಕಲಿಯುಗದಲ್ಲಿ ಯಾರಿಗೂ ಟೈಮ್ ಇಲ್ಲ, ಬೇರೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿ ಮತ್ತೊಂದಕ್ಕಾಗಲಿ ಯಜ್ಞಗಳು ಮಾಡೋದಕ್ಕಾಗಲಿ ಯಾರಿಗೂ ಟೈಮ್ ಇಲ್ಲ. ಹಾಗಾಗಿ ಕಲಿಯುಗಕ್ಕೆ ಬರೆದಿರತಕ್ಕಂಥ ಒಂದು ವೇದಗಳಲ್ಲಿ ಹೇಳಿರ್ತಕ್ಕಂಥದ್ದು ಯಾವುದು ಅಂದರೆ ಸಂಕೀರ್ತನವನ್ನು ಮಾಡೋದು ಅವರು ಹೇಳಿದ್ದಾರೆ. ಹಾಗಾಗಿ ಮುಖ್ಯವಾಗಿ ನಾವು ಅದ್ರ ಮೇಲೆ ಗಮನ ಬಿಟ್ಟು ಹರಿಸಂಕೀರ್ತನ ಮಾಡಬೇಕು ಅಂತೇಳಿ ಹೇಳ್ಬೇಕು. ಇದು ಭಾಗವತಂದಲ್ಲಿ ಹೇಳಿದ್ದಾರೆ. ಇಲ್ಲಿ ನೋಡಿ, ಯಜ್ಞದಲ್ಲಿ ನಾವು ಅವಾಗಲೇ ಹೇಳ್ದಂಗೆ ಸತ್ವಗುಣದಲ್ಲಿ ಇರ್ತಕ್ಕಂಥವ್ರು ಶಾಸ್ತ್ರಗಳ ಪ್ರಕಾರ ಅವರು ಯಜ್ಞಗಳನ್ನ ಮಾಡ್ತಾರೆ. ಶಾಸ್ತ್ರಗಳು ಏನು ಹೇಳುತ್ತೆ ಅದನ್ನ. ಸೊ ಅದೇ ರೀತಿ ಅವ್ರ ಕರ್ತವ್ಯದ ವಿಷಯದಲ್ಲಿ ಮಾತ್ರ ಮಾಡ್ತಾರೆ. ಎಲ್ಲಾನು ಏನೇ ಮಾಡಿದ್ರು ಕೂಡ ಅವರು ದೇವರಿಗೆ ಒಂದು ಅರ್ಪಣೆ ಮಾಡಿ ಮಾಡ್ತಾರೆ ಅಂತೇಳಿ. ಸೊ ರಜಗುಣದಲ್ಲಿ ಇರ್ತಕ್ಕಂಥವ್ರು ಅವರ ಒಂದು ಪ್ರೈಡ್, ಅವನಿಗೆ ಏನಾದರೂ ಯಾರಾದರೂ ನನ್ನ ಹೊಗಳಲಿ ಅಥವಾ ನನ್ನ ಒಂದು ಹೆಸರು ಬರಲಿ ಎಲ್ಲ ಕಡೆಗೂ ಅಂತೇಳಿ ಯಜ್ಞಗಳನ್ನು ಮಾಡ್ತಾರೆ. ನೀವು ನೋಡ್ಬೋದಲ್ಲ, ನಿಮ್ಮ ಇದರಲ್ಲಿ ನೆರೆಹೊರೆಯರಲ್ಲಿ ಅಥವಾ ಕೆಲವೊಬ್ರು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಎಲ್ಲರಿಗೂ ಗೊತ್ತಾಗಲಿ ನನ್ನ ಹತ್ರ ತುಂಬ ದುಡ್ಡಿದೆ, ಹಣ ಇದೆ ಸೊ ಅಂತೇಳಿ ತೋರಿಸ್ಕೊಳ್ಳೋಕ್ಕೋಸ್ಕರ ಮಾಡ್ತಾರೆ. ಇದು ರಜಗುಣದಲ್ಲಿ ಬರುತ್ತೆ. ಸಮಗುಣದಲ್ಲಿ ಇರ್ತಕ್ಕಂಥವ್ರು ಅವ್ರಿಗೆ ಶಾಸ್ತ್ರಗಳು ಯಾವುದೂ ಗೊತ್ತಿಲ್ಲ. ಅವ್ರಿಗೆ ಏನೋ ಯಾವುದೋ ಒಂದು ಮಾಡಬೇಕು ಮಾಡೋದು. ಮತ್ತು ಕೆಲವರಿಗೆ ಪೂಜಾರಿಗಳಿಗೆ ಅದು ಮುಖ್ಯವಾಗಿ ವೇತನ ಕೊಡದೇ ಇರೋದು, ದುಡ್ಡು ಕೊಡ್ದಂಗೆ ಹಂಗೆ ಕರ್ಕೊಂಬಂದು ಮಾಡಿಸೋದು, ಈ ಥರ. ಮತ್ತು ದೇವ್ರ ಮೇಲೆ ನಂಬಿಕೆ ಇಲ್ಲ, ಇವಾಗ ತಮ್ಮ ಗುಣದಲ್ಲಿ ಬರುತ್ತೆ. ಇವಾಗ ತಪಸ್ಸು. ಸೊ ತಪಸ್ಸಲ್ಲಿ ಯಾರಾದರೂ ಓದಿ ಇದನ್ನ 17ರಿಂದ 19 ಶ್ಲೋಕ, 3 ಶ್ಲೋಕದಲ್ಲಿ ಯಾವ ರೀತಿ 3 ಗುಣಗಳಲ್ಲಿ ಇರ್ತಕ್ಕಂಥವ್ರು ತಪಸ್ಸು ಮಾಡ್ತಾರೆ ಅಂತೇಳಿ ನೋಡ್ಬೋದಾಗಿದೆ. ಇಲ್ಲಿ ಯಾರಾದರೂ ಓದ್ತೀರಾ? ಮನುಷ್ಯರು ಐಹಿಕ ಲಾಭವನ್ನು ನಿರೀಕ್ಷಿಸದೆ
ಪರಮ ಪ್ರಭುವಿಗಾಗಿಯೇ ಕೆಲಸ ಮಾಡುತ್ತಾ ದಿವ್ಯ ಶ್ರದ್ಧೆಯಿಂದ ಆಚರಿಸುವ ಈ ತ್ರಿವಿಧ ತಪಸ್ಸಿಗೆ ಸಾತ್ವಿಕ ತಪಸ್ಸು ಎಂದು ಹೆಸರು. ದಂಡಕಾರಿ ಮತ್ತು ಗೌರವ ಪೂಜೆಗಳನ್ನು ಪಡೆಯುವುದಕ್ಕಾಗಿ ಮಾಡುವ ತಪಸ್ಸು ರಜಸ ಎಂದು ಹೇಳುತ್ತಾರೆ. ಇದು ಸ್ಥಿರವೂ ಅಲ್ಲ, ಶಾಶ್ವತವೂ ಅಲ್ಲ. ಮೂರ್ಖತನದಿಂದ ತನ್ನನ್ನೇ ಹಿಂಸೆ ಮಾಡಿಕೊಂಡು ಅಥವಾ ಇತರರನ್ನು ನಾಶ ಮಾಡುವ ಅಥವಾ ಅವರಿಗೆ ತೊಂದರೆ ಮಾಡಲು ಮಾಡುವ ತಪಸ್ಸು ತಾಮಸ ತಪಸ್ಸು ಎಂದು ಹೇಳಲಾಗುತ್ತದೆ. ಸೊ ಮುಖ್ಯವಾಗಿ ಇಲ್ಲಿ ತಪಸ್ಸು ಕೂಡ ಅಷ್ಟೇನೆ. ಸೊ ಅವರು ದೇವರನ್ನ ಕುರಿತು ಈ ನೋಡಿ ಮುಖ್ಯವಾಗಿ ಇವಾಗ ವ್ರತಗಳು ಮಾಡೋದು ಇರ್ಬೋದು, ಬೇರೆ ಒಂದು ಇವಾಗ ನೋಡಿ ಶಬರಿಮಲೆಗೆ ಹೋಗ್ತಾರೆ. ಶಬರಿಮಲೆಯಲ್ಲಿ ಹೋಗ್ತಾರೆ. ಅವ್ರು ಏನ್ ಮಾಡ್ತಾರೆ, ಎಷ್ಟು ದಿನ, 30 ದಿನನೋ 60 ದಿನನೋ ಒಟ್ಟು ಎಷ್ಟು ದಿನ ಮಾಡ್ತಾರೆ ಅವರು ವ್ರತಗಳು ಮಾಡ್ತಾರೆ. ಅವರು ಕಾಲಿಗೆ ಚಪ್ಪಲಿ ಹಾಕೋದಿಲ್ಲ, ಮತ್ತೆ ಯಾವಾಗಲೂ ಒಂದು ಕಾವಿ ಬಟ್ಟೆ ಅಥವಾ ಕಪ್ಪು ಬಟ್ಟೆ ತರಿಸ್ಕೊಳ್ತಾರೆ. ಸೊ ಯಾವುದೇ ಒಂದು ಹೆಣ್ಣಿನ ಸಂಪರ್ಕ ಇಲ್ದಂಗೆ ಆ ರೀತಿ ಒಂದು ವ್ರತಗಳು ಮಾಡ್ತಾರೆ. ಎಷ್ಟು ದಿನ ಮಾಡ್ತಾರೆ ನನಗೆ ನೆನಪಿಲ್ಲ, ಅದು 30 ದಿನನೋ ಏನೋ ಮಾಡ್ತಾರೆ. ಸೊ ಅದಾದ್ಮೇಲೆ ಏನ್ ಮಾಡ್ತಾರೆ, ಹೋಗಿ ಎಲ್ಲ ಮಾಡಿ ಶಬರಿಮಲೆ ಹೋಗಿ ಬಂದು ಅಲ್ಲೆಲ್ಲ ವ್ರತ ಮುಗೀತು, ಎಲ್ಲ ಮುಗೀತು. ಅವಾಗ ನಾನ್ ವೆಜ್ ತಿನ್ನೋದು ಬಿಟ್ಟಿರ್ತಾರೆ, ಎಲ್ಲ ಬಿಟ್ಟಿರ್ತಾರೆ. ಅಥವಾ ಏನು ಇಂಟಾಕ್ಸಿಕೇಶನ್ ಅಂದ್ರೆ ಮದ್ಯಪಾನ ಯಾರೇ ಮಾಡ್ತಿದ್ರು ಅದನ್ನು ಕೂಡ ಬಿಟ್ಟಿರ್ತಾರೆ, ಎಲ್ಲ ಬಿಟ್ಟಿರ್ತಾರೆ. ಬಂದ ತಕ್ಷಣ ವಾಪಸ್ ಬಂದು ನೆಕ್ಸ್ಟ್ ಡೇನೆ ಸ್ಟಾರ್ಟ್ ಮಾಡ್ಕೊತಾರೆ. ಮೊದಲನೇ ಸ್ಥಿತಿ, ಮುಂಚೆ ಏನ್ ಮಾಡ್ತಿದ್ರೋ ಅದೆಲ್ಲ ಮತ್ತೆ ಮಾಡೋದು. ಅದರಿಂದ ಏನು ಉಪಯೋಗ ಆಯ್ತು? ಸೊ ಒಂದು 30 ದಿನ ಕಾಲ ವ್ರತ ಮಾಡೋದು, ಎಲ್ಲದನ್ನು ಏನು ತೊರೆದ್ಬಿಟ್ಟು ವ್ರತ ಮಾಡೋದು 30 ದಿನ. ಆಮೇಲೆ ಮತ್ತೆ ವಾಪಸ್ಸು ಅದೇನು ಮಾಡ್ತಿರೋ ಮುಂಚೆ ಅದೇನೇ ಮಾಡಿದ್ರೆ ಅದರಿಂದ ಉಪಯೋಗ ಏನಿದೆ ಹೇಳಿ? ಸೊ ಅದು ಯಾವುದೇ ವ್ರತ ಆಗಲಿ, ಅದು ತೋರಿಸ್ಕೊಳ್ಳೋಕ್ಕೋಸ್ಕರ ಅಥವಾ ಯಾವುದೋ ಒಂದು ಅದಕ್ಕೊಂದು ಫಲ ಒಂದು ಅಪೇಕ್ಷೆ ಮಾಡಿಬಿಟ್ಟು ಮಾಡೋದಲ್ಲ ವ್ರತ. ಸೊ ವ್ರತ ಅಂತಂದ್ರೆ ನಮ್ಮ ದೈನಂದಿನ ಜೀವನಕ್ಕೆ ಅದು ಅಳವಡಿಸ್ಕೊಳ್ಬೇಕು ಅದನ್ನ. ಸೊ ಇವಾಗ ಏಕಾದಶಿ ವ್ರತ ಮಾಡ್ತಾರೆ, ಅದು ಒಂದಿನ ವ್ರತ ಮಾಡ್ತಾರೆ, ಅದು ತುಂಬಾ ಒಳ್ಳೇದು. ಅಥವಾ 15 ದಿವಸಕ್ಕೊಂದ್ಸರಿ ಏಕಾದಶಿ ವ್ರತ ಅಂದ್ರೆ ಉಪವಾಸ ಇರುತ್ತೆ, ಅದು ಅಷ್ಟೇ. ಅದರಲ್ಲಿ ಏನು ಬೇರೆ ಏನಿರಲ್ಲ, ಉಪವಾಸ ಅಷ್ಟೇನೆ ಇರುತ್ತೆ. ಮಾಮೂಲಿ ಅವರು ಸಾತ್ವಿಕ ಸ್ವಭಾವದಲ್ಲಿ ಇರ್ತಾರೆ. ಸೊ ಇವೆಲ್ಲ ಮುಖ್ಯವಾಗಿ ನಾವೇನೇ ಮಾಡಿದ್ರು ಕೂಡ ಅದನ್ನು ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಬೇಕು ಹೊರತು ಒಂದಿನ ಮಾಡಿಬಿಟ್ಟು ಅಥವಾ ಸ್ವಲ್ಪ ದಿನ ಮಾಡಿಬಿಟ್ಟು ಮತ್ತೆ ವಾಪಸ್ ನಾವು ಅದೇ ಮಾಡೋದು, ಅದು ಮಾಡೋದ್ರಿಂದ ಅದರಿಂದ ಎಷ್ಟೊಂದು ನಮಗೆ ಏನು ಉಪಯೋಗ ಇಲ್ಲ ಅಂತೇಳಿ. ಸೊ ಇಲ್ಲಿ ತಪಸ್ಸು ಮಾಡೋರು ಈ ತಾಮಸಿಕದಲ್ಲಿ ಇರತಕ್ಕಂಥವ್ರು ಅವರ ಮೂರ್ಖತನವನ್ನ ಕೆಲವೊಂದು ನೋಡಿ, ಭಸ್ಮಾಸುರ ನೋಡಿ ಆ ಥರ ಮಾಡ್ದ. ಸೊ ಅದೇ ರೀತಿ ನಾನು ಒಂದು ಕಥೆ ಹೇಳಿದೆ, ಕೋಪದಿಂದ ಸೊ ಒಬ್ಬ ಪ್ರಜಾಪತಿ ರೈಟ್, ಅವನೇನು ಮಾಡ್ದ, ಶಿವನನ್ನ ಬೈದ್ಬಿಟ್ಟು ಅವನ ತಲೆಯನ್ನು ಕತ್ತರಿಸಿದ್ರು. ಸೊ ಹಾಗೆ ಈ ಥರ ಅವರ ಮೂರ್ಖತನದಿಂದ ಏನು ತಪಸ್ಸುಗಳು ಅಥವಾ ಅವ್ರು ಏನು ಮಾಡ್ತಾರೆ, ರಾವಣಾಸುರ ಮತ್ತೆ ಇವರೆಲ್ಲ ತಪಸ್ಸು ಮಾಡಿ ದೊಡ್ಡ ದೊಡ್ಡ ಒಂದು ವರಗಳನ್ನು ಪಡೆದರು. ಹಿರಣ್ಯಕಶಿಪು ದೊಡ್ಡ ದೊಡ್ಡ ವರಗಳನ್ನು ಪಡೆದರು, ಬಟ್ ಅವ್ರ ಕೊನೆಗೆ ಏನಾಯ್ತು ನೋಡಿ. ಸೊ ಇದೆಲ್ಲ ಏನಂದ್ರೆ ಅವರ ಮೂರ್ಖತನ ಒಂದು ತೋರಿಸುತ್ತೆ ಅಂತೇಳಿ. ಕೆಲವರು ಪೂಜೆಗೆ ಪುನಸ್ಕಾರ ಮಾಡ್ತಾರೆ ನೋಡಿ, ಅದು ಡಂಬಾಚಾರಕ್ಕೋಸ್ಕರ ಮಾಡ್ತಾರೆ, ಬೇರೆಯವರಿಗೆ ತೋರಿಸ್ಬೇಕು ಅಂತೇಳಿ. ಯಜ್ಞ ಬೇರೆ, ತಪಸ್ಸು ಬೇರೆ ಆ ಥರ. ಸೊ ಅದು ಕೂಡ ರಾಜಸಿಕ ಗುಣದಲ್ಲಿ ಬರುತ್ತೆ ಅಂತೇಳಿ ಮುಖ್ಯವಾಗಿ ನೋಡೋದಾದ್ರೆ. ಸೊ ಯಾವುದೇ ಒಂದು ಇವನ್ ಸತ್ಯಗುಣದಲ್ಲಿ ಇರ್ತಕ್ಕಂಥವ್ರು ಅವ್ರು ಖಂಡಿತವಾಗಿ ವೇದಾಧ್ಯಯನದಲ್ಲಿ ಏನು ಹೇಳಿದರೆ ಅದೇ ರೀತಿ ಅವರು ಆಚರಿಸ್ತಾರೆ. ಮುಖ್ಯವಾಗಿ ಅದರ ಹಿತ ಏನಿರಬೇಕು ಅಂತಂದ್ರೆ ನಮ್ಮ ಒಂದು ದೇವೋತ್ತಮ ಪರಮಪುರುಷನನ್ನ ಸಂತೋಷ ಪಡಿಸೋದಕ್ಕೋಸ್ಕರ ನಾವು ತಪಸ್ಸು ಮಾಡಬೇಕು. ಇವನ್ ಏಕಾದಶಿ ವ್ರತ ಮಾಡೋದು ಅಷ್ಟೇ. ಸೊ ಉಪವಾಸ ಅಂದ್ರೆ ಏನು? ಉಪವಾಸ ಅಂದ್ರೆ ವಾಸ ಅಂದ್ರೆ ಅವ್ರ ಜೊತೆ, ಉಪ ಅಂತಂದ್ರೆ ಹತ್ರದಿಂದ ಅವ್ರನ್ನ ಕನೆಕ್ಟ್, ಅವರ ಜೊತೆ ಸಂಬಂಧನ ಬೆಳೆಸ್ಕೊಳ್ಳೋದು ಅಂತೇಳಿ, ಅದೇ ಉಪವಾಸ. ಉಪ ಅಂದ್ರೆ ನಿಯರ್ ಬೈ ಅಂತ, ಹತ್ರಕ್ಕೆ ಹೋಗೋದು, ಅವ್ರದ್ದು ದೇವರ ಒಂದು ಸನ್ನಿಧಕ್ಕೆ ಹತ್ರಕ್ಕೆ ನಾವು ಹತ್ರ ಆಗೋದು ಅಥವಾ ಹತ್ರಕ್ಕೆ ಹೋಗೋದು ಅಂತ ಹೇಳ್ತಾರಲ್ಲ, ಅದು ನಿಧಾನಕ್ಕೆ ಅವರ ಒಂದು ಸಂಪರ್ಕವನ್ನು ಬೆಳೆಸ್ಕೊಳ್ಳೋದು ಅಂತೇಳಿ, ಸಂಬಂಧವನ್ನು ಬೆಳೆಸ್ಕೊಳ್ಳೋದು ಅಂತೇಳಿ, ಅದಕ್ಕೆ ಉಪವಾಸ ಅಂತ ಹೇಳ್ತಾರೆ. ಆ ಥರದ ಒಂದು ಉಪವಾಸ ಆಗಿರ್ಬೋದು, ಇದೆಲ್ಲ ಮಾಡೋದು ಸತ್ಯಗುಣದಲ್ಲಿ ಇರ್ತಕ್ಕಂಥವ್ರು. ಮತ್ತೆ ಶಾಸ್ತ್ರ ವಿಧಿಗಳು ಏನೇ ಇರುತ್ತೋ ಅದನ್ನು ಫಾಲೋ ಮಾಡ್ಕೊಂಡು ಮಾಡೋಂಥದ್ದು. ಸೊ ರಜಗುಣದಲ್ಲಿರ್ತಕ್ಕಂಥವ್ರು ಅದೇ ಅವರ ಒಂದು ಯಶಸ್ಸಿಗೋಸ್ಕರ ಮಾಡ್ತಕ್ಕಂಥದ್ದು.
ಮುಖ್ಯವಾಗಿ. ತಮ ಗುಣದಲ್ಲಿರ್ತಕ್ಕಂಥವ್ರು ಅವರು ಫೂಲಿಶ್ನೆಸ್ಸಿಗೆ ಮಾಡ್ತಕ್ಕಂಥದ್ದು. ಸೊ ಇದು ದಾನ. ದಾನ ಇದು ಲಾಸ್ಟ್. ಸೊ ಈ ದಾನದಲ್ಲಿ ನಾನು ನೋಡೋದಾದ್ರೆ ಯಾರಾದರೂ ಓದ್ತೀರಾ ಇದನ್ನ? ಪ್ರತಿಫಲದ ನಿರೀಕ್ಷೆ ಇಲ್ಲದೆ ಯೋಗ್ಯನಾದವನಿಗೆ ಸರಿಯಾದ ಕಾಲ ಮತ್ತು ದೇಶಗಳಲ್ಲಿ ಕರ್ತವ್ಯವೆಂದು ಮಾಡಿದ ದಾನವು ಸಾತ್ವಿಕ ದಾನ. ಆದರೆ ಪ್ರತ್ಯುಪಕಾರದ ಬಯಕೆಯಿಂದ ಅಥವಾ ಕರ್ಮಫಲೇಚ್ಛೆಯಿಂದ ಅಥವಾ ಇಷ್ಟವಿಲ್ಲದೆ ನೀಡುವ ದಾನವನ್ನು ರಾಜಸ ಎಂದು ಹೇಳುತ್ತಾರೆ. ಅಶುಚಿಯಾದ ಸ್ಥಳದಲ್ಲಿ ಅನುಚಿತವಾದ ಕಾಲದಲ್ಲಿ ಅಪಾತ್ರನಿಗೆ ಕೊಟ್ಟ ದಾನ ಅಥವಾ ಯೋಗ್ಯ ಲಕ್ಷ್ಯವಿಲ್ಲದೆ ಗೌರವವಿಲ್ಲದೆ ಕೊಟ್ಟ ದಾನವನ್ನು ತಾಮಸ ದಾನ ಎಂದು ಕರೆಯುತ್ತಾರೆ. ಸೊ ಮುಖ್ಯವಾಗಿ ದಾನಗಳಲ್ಲಿ ಮುಖ್ಯ ಸಾತ್ವಿಕ ದಾನ ಯಾವ ರೀತಿ ಅಂತಂದ್ರೆ, ಸೊ ಅವರು ಯಾರಿಗೆ ದಾನವನ್ನ ಕೊಡಬೇಕು ಅಂತ ಒಂದು ಯೋಚನೆ ಮಾಡ್ತಾರೆ. ಯಾಕೆಂದ್ರೆ ವೇದ ಸಾಹಿತ್ಯದಲ್ಲಿ ಹೇಳಿರ್ತಕ್ಕಂಥದ್ದು ಮುಖ್ಯವಾಗಿ ಯಾರಿಗೆ ಕೊಡಬೇಕು ಅಂತಂದ್ರೆ, ಯಾರು ಆಧ್ಯಾತ್ಮಿಕ ಒಂದು ಮಾರ್ಗದಲ್ಲಿ ತೊಡಗಿಕೊಂಡಿದ್ದಾರೆ ಅವರಿಗೆ ಸಹಾಯ ಮಾಡೋದು, ಅದು ಮುಖ್ಯವಾಗಿ. ಸೊ ಆದ್ರೆ ಅದು ಬಿಟ್ಟು ಬೇರೆ ಯಾರೇ ನೀವು ಅದನ್ನ ಬಿಟ್ಟು ಬೇರೆಯವರಿಗೆ ಕೊಟ್ರೆ ಅದು ಮುಖ್ಯವಾಗಿ ಅದರಿಂದ ಒಳಿತು ಬರೋದಿಲ್ಲ ಅಂತೇಳಿ ಹೇಳ್ತಿದ್ದಾರೆ. ಸೊ ಮುಖ್ಯವಾಗಿ ಬ್ರಾಹ್ಮಣನಿಗೆ, ವೈಷ್ಣವನಿಗೆ, ಮತ್ತೆ ದೇವಾಲಯಗಳಿಗೆ ಕೊಡೋದು. ಸೊ ಅದು ದಾನ, ಅದು ನಿಜವಾದ ಒಂದು ದಾನ ಮತ್ತು ಶಾಸ್ತ್ರಗಳಲ್ಲಿ ಹೇಳಿರ್ತಕ್ಕಂಥದ್ದು. ಸೊ ಅದು ಬಿಟ್ಟು ನಾವು ಬೇರೆ ಎಕ್ಸಾಂಪಲ್, ಉದಾಹರಣೆಗೆ ನಾವು ಇಲ್ಲಿ ಭಿಕ್ಷುಕರಿಗೆ ಕೊಡ್ತೀವಿ ದಾನ, ಅಥವಾ ದೇವಸ್ಥಾನ ಮುಂದೆ ಕೂತಿರ್ತಾರಲ್ಲ ಅವ್ರಿಗೆ ಕೊಡ್ತೀವಿ, ಮತ್ತೆ ದಾರಿನಲ್ಲಿ ಹೋಗುವಾಗ ಅವರು ರಸ್ತೆನಲ್ಲಿ ಕೆಲವರು ಬಂದು ಕೇಳ್ತಾರೆ ದುಡ್ಡು, ಆ ಥರ ಕೊಡ್ತೀವಿ. ಸೊ ನಾವು ಅವರಿಗೆ ಕೊಡ್ತೀವಿ, ಆದರೆ ಆ ದುಡ್ಡು ಎಲ್ಲಿಗೆ ಹೋಗುತ್ತೆ ಅಂತೇಳಿ ನಾವು ಗೊತ್ತಿಲ್ಲ. ಕೆಲವರು ಇಮಿಡಿಯೇಟಾಗಿ ತಗೊಂಡ್ಬಿಟ್ಟು ಹೋಗಿ ಸಿಗರೇಟ್ ಸೇರ್ತಾರೆ ತಗೊಂಡೋಗಿ, ಆ ದುಡ್ಡು ತಗೊಂಡೋಗಿ. ಆ ಥರದಲ್ಲೂ ಸುಮಾರು ಜನ ನೋಡಿದ್ದೀವಿ ನಾವು. ಸೊ ಆ ಥರ ಒಂದು ದಾನ ಕೊಟ್ಟರೆ ಅದರಿಂದ ಬರ್ತಕ್ಕಂಥ ಕರ್ಮ ನಮಗೆ ಬರುತ್ತೆ. ಅವರು ಆ ಒಂದು ಹಣವನ್ನು ಸೊ ಕೆಟ್ಟದಕ್ಕೆ ಯೂಸ್ ಮಾಡಿದರೆ, ಉಪಯೋಗಿಸಿದರೆ ನಮಗೆ ಬರ್ತಕ್ಕಂಥ ಆ ಕರ್ಮ ನಮಗೆ ಬರುತ್ತೆ. ಹಾಗಾಗಿ ನಾವು ದಾನ ಮಾಡುವಾಗ ತುಂಬ ಯೋಚನೆ ಮಾಡಿ ಯಾರಿಗೆ ಕೊಡ್ತಿದ್ದೀವಿ, ಅದು ಆ ದಾನ ಯಾವ ರೀತಿ ಉಪಯೋಗಿಸ್ತಾರೆ ಅವರು, ಅದನ್ನು ನಾವು ಅರ್ಥ ಮಾಡಿಕೊಂಡು ಕೊಡಬೇಕಾಗತ್ತೆ. ಸೊ ಹಾಗಾಗಿ ಈ ಬ್ರಾಹ್ಮಣರಿಗೆ, ವೈಷ್ಣವರಿಗೆ, ಮತ್ತು ದೇವಸ್ಥಾನಗಳಿಗೆ ಈ ಥರ ಒಂದು, ಮತ್ತು ದೇವರ ಸೇವೆಯಲ್ಲಿ ತೊಡಗಿಕೊಂಡಿರೋರಿಗೆ ಆ ಥರ ಹೆಲ್ಪ್ ಮಾಡಿದರೆ, ಸಹಾಯ ದಾನವನ್ನು ಮಾಡಿದರೆ ಅದು ದೇವರಿಗೆ ಮುಟ್ಟುತ್ತೆ. ನಾವು ಅದು ನೋಡ್ಕೋಬೇಕು. ಏದೇ ಮಾಡಿದರೂ ಕೂಡ ದಾನ ಅದು ದೇವರಿಗೆ ಸಲ್ಲಬೇಕು. ಆ ರೀತಿಯ ದಾನವನ್ನು ಮಾಡಬೇಕು. ಅದು ಸಾತ್ವಿಕ ದಾನ ಆಗುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ ಅಂದರೆ ಅದು ರಾಜಸ ದಾನ ಆಗ್ಬೋದು, ಅಥವಾ ತಾಮಸಿಕ ದಾನದಲ್ಲಿ ಸೇರುತ್ತೆ. ಮತ್ತು ಅದರ ಕರ್ಮ ನಮಗೆ ಬರುತ್ತೆ, ಅದು ಮುಖ್ಯ. ಅದು ದೇವರಿಗೆ ಸೇರಿದರೆ ಕರ್ಮಗಳು ಏನು ಬರೋದಿಲ್ಲ. ಆದರೆ ಬೇರೆ ಯಾವುದಕ್ಕಾದ್ರೂ ಯೂಸ್ ಆದ್ರೆ ಅದರ ಕರ್ಮ ನಾವು ಉಂಡ್ಕೊಳ್ಬೇಕಾಗ್ತದೆ. ಇವಾಗ ಯಾರಾದರೂ ಅದು ತಗೊಂಡೋಗ್ಬಿಟ್ಟು ಆ ದುಡ್ಡು ತಗೊಂಡು, ಈಗ ನೋಡಿ ಟೆರರಿಸ್ಟ್ ಅವರಿಗೆಲ್ಲ ದುಡ್ಡು ಸಂದಾಯ ಆಗುತ್ತೆ ಬೇರೆ ಕಡೆಯಿಂದ, ಟೆರರಿಸ್ಟ್ ಗ್ರೂಪ್ ಅವರಿಗೆಲ್ಲ. ಸೊ ಆ ಟೆರರಿಸ್ಟ್ ಗ್ರೂಪಿಂದ ಅವ್ರು ಮಾಡ್ತಕ್ಕಂಥ ಎಷ್ಟು ಜನನ ಸಾಯಿಸ್ತಾರೆ, ಎಷ್ಟು ಜನ ಅದರಿಂದ ಕಷ್ಟಪಡ್ತಾರಲ್ವಾ. ಸೊ ಅದರ ಕರ್ಮ, ಆ ದುಡ್ಡು ಸಂದಾಯ ಯಾರು ಮಾಡಿರ್ತಾರೋ ಅವ್ರಿಗೆ ಸೇರ್ಕೊಡುತ್ತೆ. ಸೊ ಹಾಗಾಗಿ ನಾವು ದುಡ್ಡು ಕೊಡೋದು ಚಿಕ್ಕದೇ ಆಗಲಿ, ಕೆಟ್ಟ ಕೆಲಸನೇ ಆಗಲಿ, ಅದು ಕೂಡ ಕರ್ಮ ನಮಗೆ ಸೇರ್ಕೊಡುತ್ತೆ. ಸೊ ಮತ್ತೆ ನೋಡಿ, ತಾಮಸಿಕ ಇದರಲ್ಲಿ ಅಶುಚಿಯಾದ ಸ್ಥಳದಲ್ಲಿ ಅಂತ ನಾವು ಕೊಡಬೇಕಾಗಿರೋ ಸ್ಥಳನೂ ಕೂಡ ತುಂಬ ಶುಚಿಯಾದ ಒಳ್ಳೆ ಎನ್ವಿರಾನ್ಮೆಂಟ್ ಅಲ್ಲಿ ಇರಬೇಕು ಅದು ಅಂತೇಳಿ. ಸೊ ಅನುಚಿತ ಕಾಲದಲ್ಲಿ, ಒಳ್ಳೆ ಕಾಲದಲ್ಲಿ ಕೊಡಬೇಕು. ಅನುಚಿತವಾದ ಕಾಲದಲ್ಲಿ ಕೊಟ್ಟರೆ ಅದು ತಾಮಸಿಕ ದಾನ ಆಗ್ಬಿಡುತ್ತೆ. ಸೊ ಅದೇ ಯಾವ ಮನುಷ್ಯನಿಗೆ ಕೊಡ್ತಿದ್ದೀನಿ ಅದು ಕೂಡ ಇಂಪಾರ್ಟೆಂಟ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಕೆಲವರು ದಾನ ಮಾಡ್ತಾರೆ, ಸೊ ಮತ್ತೆ ಅದರಿಂದ ಅವರಿಗೆ ಒಂದು ಗೌರವಕ್ಕೋಸ್ಕರ ಅಥವಾ ಅವರ ಒಂದು ಪ್ರತಿಷ್ಠೆಗೋಸ್ಕರ ಬೇರೆಯವರಿಗೆ ತೋರಿಸ್ಕೊಳ್ಳೋದಕ್ಕೋಸ್ಕರ ಮಾಡ್ತಾರೆ. ಸೊ ಅದು ರಾಜಸಿಕ ದಾನ ಆಗುತ್ತೆ ಅಂತೇಳಿ ಹೇಳ್ತಿದ್ದಾರೆ. ಇದು ಮುಖ್ಯವಾಗಿ ಆ ಲಕ್ಷಣಗಳು ನಾನು ಇವಾಗಲೇ ವಿವರಿಸಿದ್ದೀನಿ. ಮುಂದೆ ಹೋಗ್ತೀನಿ. ಸೊ ಇಷ್ಟು ದಾನ, ತಪಸ್ಸು, ಯಜ್ಞ, ಆಹಾರ, ಈ ಮೂರು ಮುಗುಣಗಳಿರ್ತಕ್ಕಂಥವ್ರು ಯಾವ ರೀತಿ ಇದರಲ್ಲಿ ಚಟುವಟಿಕೆಯಲ್ಲಿ ಪಾಲ್ಗೊಳ್ತಾರೆ ಅಂತೇಳಿ ನಾವು ನೋಡಿದ್ದೀವಿ ಇದುವರೆಗೂ. ಸೊ ಇದು
ಕೊನೆಗೆ ಇದು 26-27 ಶ್ಲೋಕದಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಅರ್ಜುನನೇ ಭಕ್ತಿ ಸೇವೆಯ ಗುರಿಯು ಪರಿಪೂರ್ಣ ಸತ್ಯ, ಅದನ್ನು ಸತ್ ಎನ್ನುವ ಪದವು ಸೂಚಿಸುತ್ತದೆ. ಇಂತಹ ಯಜ್ಞಗಳನ್ನು ಮಾಡುವಾತನನ್ನು ಮತ್ತು ಪರಮ ಪುರುಷನ ಸುಪ್ರೀತಿಗಾಗಿ ದಿವ್ಯ ಸ್ವಭಾವಕ್ಕೆ ನಿಷ್ಠವಾಗಿ ನಡೆಸುವ ಎಲ್ಲಾ ಯಜ್ಞ, ತಪಸ್ಸು ಮತ್ತು ದಾನಗಳನ್ನು ಸತ್ ಎಂದು ಕರೆಯುತ್ತಾರೆ. ಓಂ ತತ್ ಸತ್ ಅಂತ ಕೊನೆಗೆ. ಸೊ ಓಂ ಅಂದ್ರೆ ದೇವತಂ ಪರಮ ಪುರುಷ, ಸತ್ ಅಂದ್ರೆ ಅದು ಪರಿಪೂರ್ಣವಾದ ಒಂದು ಸತ್ಯ ಅಂತೇಳಿ. ಸೊ ನಾವು ಅರ್ಥ ಮಾಡ್ಬೇಕು. ಅದು ಕೊನೆಗೆ ನಾವೇನೇ ಮಾಡಿದ್ರು, ಯಜ್ಞ ತಪಸ್ಸು ಯಾವುದೇ ಮಾಡಿದ್ರು ಕೂಡ ಅದು ದೇವರಿಗೆ, ಭೋಗ್ತಾ ಯಾರು ದೇವರಿಗೆ ಅದು ಸೇರ್ಕೊಡ್ಬೇಕು ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಕೊನೆಗೆ ನಿಸ್ಸಂಶಯವಾಗಿ ಸೂರ್ಯಗ್ರಹಣ ಸಮಯದಲ್ಲಿ 10 ದಶಲಕ್ಷ ಕಡಹುಗಳನ್ನು ದಾನ ಮಾಡುವುದು, ಗಂಗಾ ಮತ್ತು ಯಮುನಾ ನದಿಗಳ ಸಂಗಮದಲ್ಲಿ ಲಕ್ಷ ವರ್ಷಗಳು ವಾಸಿಸುವುದು, ಅಥವಾ ಬ್ರಾಹ್ಮಣರಿಗೆ ಸುವರ್ಣದ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದರಿಂದ ದೊರಕುವ ಪುಣ್ಯದ ಶತಮಾನ ಭಾಗವನ್ನು ಕೂಡ ಪಡೆಯುವುದಿಲ್ಲ. ಅಂದ್ರೆ ನೋಡಿ, ಇಲ್ಲಿ ಹೇಳ್ತಾರೆ, ನಾವು ಹರೇ ಕೃಷ್ಣ ಮಹಾಮಂತ್ರ ಏನ್ ಹೇಳಿದ್ವಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಇದು ಈ ಕಲಿಕಾಲಕ್ಕೆ ಮಾಡಿರ್ತಕ್ಕಂಥ ಒಂದು, ಶಾಸ್ತ್ರದಲ್ಲಿ ಇರತಕ್ಕಂಥ ಒಂದು ಮಹಾಮಂತ್ರ. ಇದನ್ನು ಮಾಡಿದ್ರೆ ಯಾರು ನಿಮ್ಗೆ ಈ ಸೂರ್ಯಗ್ರಹಣ ಟೈಮಲ್ಲಿ ಅದು ತುಂಬಾ ಇಂಪಾರ್ಟೆಂಟ್ ಟೈಮ್, ದಾನ ಮಾಡ್ತಾರೆ, ಸುಮಾರು ಏನೇನೋ ದಾನ ಮಾಡ್ತಾರೆ. ಸೊ ಮತ್ತೆ ಗಂಗಾ ಯಮುನಾ ನದಿಗಳ ಸಂಗಮದಲ್ಲಿ ಲಕ್ಷ ಜನ ವಾಸ ಮಾಡ್ತಾರೆ, ಅದು ಒಳ್ಳೇದಕ್ಕೋಸ್ಕರ. ಸೊ ಅದೇ ರೀತಿ ಬ್ರಾಹ್ಮಣರಿಗೆ ಒಂದು ಗೋಲ್ಡನ್ ಮೌಂಟೇನ್ ತರ ಇರತಕ್ಕಂಥ ಗೋಲ್ಡ್ ಕೊಡುತ್ತಾರೆ ಯಜ್ಞಕ್ಕೋಸ್ಕರ. ಅದೆಲ್ಲ ತುಂಬಾ ಒಂದು ದೊಡ್ಡ ದಾನಗಳು. ಆ ದಾನಗಳು ಕಂಪೇರ್ ಮಾಡಿದ್ರೆ, ಹರೇ ಕೃಷ್ಣ ಜಪ ಮಾಡೋದಕ್ಕೆ ಕಂಪೇರ್ ಮಾಡಿದ್ರೆ, ಸೊ ಎಷ್ಟು ಹೇಳಿದ್ದಾರೆ ಇಲ್ಲಿ, ಪುಣ್ಯ ಶತಮಾನ ಭಾಗವನ್ನು 100% ಅದು ಹತ್ರಕ್ಕೆ ಬರೋದಿಲ್ಲ ಅಂತೇಳಿ. ಅಂದ್ರೆ ಅಷ್ಟು ಇದಕ್ಕೆ, ಹರೇ ಕೃಷ್ಣ ಮಹಾಮಂತ್ರಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ ಅಂತೇಳಿ ಮುಖ್ಯವಾಗಿ ಹೇಳ್ತಾ ಇದ್ದಾರೆ. ಸೊ ಅದರಿಂದ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ದಿನನಿತ್ಯ ಒಂದು ಸಾರಿ, ಅಟ್ಲೀಸ್ಟ್ ಒಂದು ಸಾರಿ ಅಂದ್ರೆ 108, ಒಂದು ಸುತ್ತು ಅಂದ್ರೆ 108 ಬಾರಿ ಜಪ ಮಾಡೋದು ಒಳ್ಳೆಯದು. ಸೊ ಅಂತೇಳಿ ಇಲ್ಲಿ ಹೇಳಿದ್ದಾರೆ. ಇಷ್ಟು ಹೇಳಿ ಇವತ್ತಿನ ಒಂದು ಅಧ್ಯಾಯ 17 ನಾವು ಮುಕ್ತಾಯ ಮಾಡ್ತಾ ಇದೀವಿ. ಸೊ ಏನಾದರೂ ಕ್ವಶನ್ ಇದ್ರೆ ಕೇಳ್ಬೋದು. ಯಾರಿಗಾದ್ರೂ ಏನಾದ್ರು ಕ್ವಶನ್ ಇದೆಯಾ? ನಾಳೆ ಕೊನೆ. ಸೊ ನಾಳೆ 18ನೇ ಅಧ್ಯಾಯ ಇರುತ್ತೆ. ಸೊ ಅದಾದ್ಮೇಲೆ, ಅದ ನಂತರ ಈ 18 ಅಧ್ಯಾಯಗಳು ಮುಕ್ತಾಯ ಆಗುತ್ತೆ.